ಎಲ್ಲರಿಗೂ ನಮಸ್ಕಾರ. ಧಾರವಾಡ ಧಾರವಾಡ ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 2 ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ನೆರೆದ ಎಲ್ಲ ಗಣ್ಯ ಮಹನೀಯರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ, ಧಾರವಾಡ ಕಟ್ಟೆ ಕಳೆದ 4 ವರ್ಷಗಳಿಂದ ನಿರಂತರವಾಗಿ ಒಂದು ಸಾಹಿತ್ಯ ಸೇವೆಯಲ್ಲಿ ತೊಡಗಿಕೊಂಡಿದೆ. ಈಗಾಗಲೇ 278 ಕಾರ್ಯಕ್ರಮಗಳನ್ನು ಆಯೋಜಿಸಿ ಇಂದು 279ನೆಯ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದೆ. ಇಂದು 279ನೇ ಕಾರ್ಯಕ್ರಮ ಆಯೋಜಿಸುತ್ತಿದೆ ಎಂದರೆ ಅದಕ್ಕೆಲ್ಲ ಕಾರಣ ನೀವುಗಳು, ನಿಮ್ಮ ಪ್ರೀತಿ, ಹಾರೈಕೆ, ಭರವಸೆ. ಇಂದು ಧಾರವಾಡ ಕಟ್ಟೆ ನಾಡಿನಾದ್ಯಂತ ಸಾಹಿತ್ಯಾಸಕ್ತರಿಗೆ ನೆಚ್ಚಿನ ವೇದಿಕೆಯಾಗುವಲ್ಲಿ ಕಾರಣವಾಗಿದೆ. ಇದರೊಂದಿಗೆ ಧಾರವಾಡ ಕಟ್ಟೆಯು ಪರುಷ ಕಟ್ಟೆ ಎಂಬ ಕನ್ನಡ ಮಾಸಪತ್ರಿಕೆಯನ್ನ ಕಟ್ಟೆಯ ಮತ್ತೊಂದು ಮಹತ್ವದ ಕಾರ್ಯವಾಗಿದೆ. ಇಂದು ಇಂಗ್ಲಿಷ್ ಸಾಹಿತ್ಯ ದರ್ಶನ ಮಾಲಿಕೆ 279ನೆಯ ಉಪನ್ಯಾಸದಲ್ಲಿ ಸಾಹಿತ್ಯ ವಿಮರ್ಶನೆಗೆ ಎಸ್.ಟಿ. ಕಾಲ್ರಿಡ್ಜ್ ಅವರ ಕೊಡುಗೆ ವಿಷಯದ ಮೇಲೆ ನಮ್ಮೊಟ್ಟಿಗೆ ಡಾಕ್ಟರ್ ವೇಣುಗೋಪಾಲ್ BN ಸಹ ಪ್ರಾಧ್ಯಾಪಕರು, ವಿಶ್ವವಿದ್ಯಾನಿಲಯ ಕಲಾ ಕಾಲೇಜ್ ತುಮಕೂರು, ಇವರು ಈ ವಿಷಯವನ್ನ ಮಂಡಿಸಲಿದ್ದಾರೆ. ಇವರಿಗೆ ಧಾರವಾಡ ಕಟ್ಟೆಯ ಬಳಗದವರಿಂದ ಸರಿ ಎಂದು ಹೇಳಬಹುದು. ನಾನು ಡಾಕ್ಟರ್ BN ವೇಣುಗೋಪಾಲ್ BN ಅವರನ್ನ ಪ್ರಸ್ತುತಪಡಿಸುತ್ತಿದ್ದೆ. ಸರ್, ಸ್ವಾಗತ ಸರ್. ಮತ್ತು ಧನ್ಯವಾದಗಳು. ಈ ಮಹನೀಯರು ಇಂದು ಸಾಹಿತ್ಯ ವಿಮರ್ಶನೆಗೆ ಎಸ್.ಟಿ. ಕಾಲ್ರಿಡ್ಜ್ ಅವರ ಕೊಡುಗೆ ಎಂಬ ಕೃತಿಯ ಕುರಿತು ಮಾತನಾಡುತ್ತಿದ್ದಾರೆ. ಸರ್, ಮೊದಲು 60 ನಿಮಿಷ ತಮ್ಮ ಉಪನ್ಯಾಸ ಇದೆ. ನಂತರದಲ್ಲಿ ಅಧ್ಯಕ್ಷರ ಪೂರಕ ಮಾತುಗಳು, ಕೊನೆಯ 30 ನಿಮಿಷಗಳ
ಚರ್ಚೆ ಇರಲಿದೆ. ಸಮಯದ ಮಿತಿಯೊಳಗೆ ತಮ್ಮ ಉಪನ್ಯಾಸವನ್ನು ಮಂಡಿಸಬೇಕೆಂದು ಸವಿನಯವಾಗಿ ವಿನಂತಿಸಿಕೊಳ್ಳುತ್ತೇನೆ. ಸರ್, ಮತ್ತೊಮ್ಮೆ ತಮ್ಮನ್ನ ಈ ವೇದಿಕೆಗೆ ಸ್ವಾಗತ ಕೋರುತ್ತಾ ಈ ವೇದಿಕೆಯನ್ನ ನಿಮ್ಮ ಮಾತಿಗೆ ಬಿಟ್ಟುಕೊಡ್ತೀನಿ. ಸರ್, ಪ್ಲೀಸ್ ಮಾತಾಡಿ. ಧನ್ಯವಾದಗಳು ಡಾಕ್ಟರ್ ಪ್ರಶಾಂತ್ ಅವರೇ. ಇಲ್ಲಿ ಸಮಾವೇಶಿತರಾಗಿರ್ತಕ್ಕಂತಹ ಎಲ್ಲ ಸಹೃದಯರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಮೊದಲಿಗೆ ನಾನು ಸಮರ್ಪಣೆ ಮಾಡ್ತಾ, ಎಸ್.ಟಿ. ಕೋಲ್ರಿಡ್ಜ್ ನಮಗೆಲ್ಲ ತಿಳಿದಿರೋ ಹಾಗೆ ರೊಮ್ಯಾಂಟಿಕ್ ಸಾಹಿತ್ಯ ಅಥವಾ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಒಬ್ಬ ಬಹಳ ದೊಡ್ಡ ಹೆಸರು, ಕವಿಯಾಗಿ ಮತ್ತು ವಿಮರ್ಶಕನಾಗಿ ಒಂದು ದೃಷ್ಟಿಯಿಂದ ಅಸಾಧಾರಣವಾಗಿರ್ತಕ್ಕಂತಹ ಪ್ರತಿಭೆ. ವಿಭಿನ್ನ ಪಂಥಗಳನ್ನ ಬೇರೆ ಬೇರೆ ಕಾಲಗಳಲ್ಲಿ ಉತ್ಸಾಹದಿಂದ ಸಮರ್ಥಿಸ್ತಕ್ಕಂತಹ ಒಬ್ಬ ವಿಮರ್ಶಕ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ತತ್ವಶಾಸ್ತ್ರವನ್ನ, ಮನಃಶಾಸ್ತ್ರವನ್ನ ಸಾಹಿತ್ಯ ವಿಮರ್ಶೆಯ ಜೊತೆಗೆ ಸೇರಿಸಿ ಒಂದು ಹೊಸ ಆಯಾಮವನ್ನು ಸೃಷ್ಟಿಸಿದಂತಹ ಒಬ್ಬ ವಿಮರ್ಶಕ ಕೋಲ್ರಿಡ್ಜ್ ಅಂದ್ರೆ ತಪ್ಪಾಗ್ಲಾರದು. ಯಾಕೆಂದ್ರೆ ನಾವು ಎಸ್.ಟಿ. ಕೋಲ್ರಿಡ್ಜ್ನ ಕೊಡುಗೆಯನ್ನ ಅನುಲಕ್ಷಿಸ್ತಕ್ಕಂತಹ ಸಂದರ್ಭದಲ್ಲಿ ಆತನ ಹಿಂದೆ ಇದ್ದಂತಹ ನಿಯೋ ಕ್ಲಾಸಿಕಲ್ ವಿಮರ್ಶಕರು ಏನಿದ್ರು, ಆ ನಿಯೋ ಕ್ಲಾಸಿಕಲ್ ವಿಮರ್ಶಕರು ಅವ್ರೇನ್ ಮಾಡಿದ್ರು, ಪ್ರಾಯ ನಾವು ಅದನ್ನ ಗಮನಿಸಿ ಆ ನಂತರ ಎಸ್.ಟಿ. ಕೋಲ್ರಿಡ್ಜ್ನ ಕೊಡುಗೆಯನ್ನ ನಾವು ಗಮನಿಸ್ಬೇಕಾಗ್ತದೆ ಅಂತ ನಾನಾದ್ರೂ ಅನ್ಕೊಳ್ತೇನೆ. ನೋಡಿ, ಇಲ್ಲಿ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ನಾವು ನಿಯೋ ಕ್ಲಾಸಿಕಲ್ ವಿಮರ್ಶಕರನ್ನ ನೋಡಿದಂತಹ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಇದಮಿತ್ತಂ ಹೀಗೆ ಮಾಡಬೇಕು, ಏತದ ಒಂದು ರೀತಿ ಈ ಶಾಸನವನ್ನ ನಿಯಮಿಸ್ತಕ್ಕಂತಹ ರೀತಿಯಲ್ಲಿ ವಿಮರ್ಶಕ ಅಂದ್ರೆ ಒಂದು ಕೃತಿ ಹೀಗೆ ಇರಬೇಕು, ಒಂದು ರೀತಿ ಜುಡಿಷಿಯಲ್ ಆಗಿ ಅಥವಾ ಆ ಒಂದು ಪ್ರಿಜುಡ್ಯೂಸ್ಗಳಿಂದ ಕೂಡಿರ್ತಕ್ಕಂತಹ ವಿಮರ್ಶೆಯನ್ನ ನಿಯೋ ಕ್ಲಾಸಿಕಲ್ ಪೋಯಿಟ್ಸು ಅಥವಾ ನಿಯೋ ಕ್ಲಾಸಿಕಲ್ ಕ್ರಿಟಿಕ್ಸ್ ಮಾಡಿದಂತಹ ಸಂದರ್ಭದಲ್ಲಿ ಎಸ್.ಟಿ. ಕೋಲ್ರಿಡ್ಜ್ ಯಾವುದೇ ಜಡ್ಜ್ಮೆಂಟ್ ರೆಸ್ಪಾನ್ಸ್ ಅನ್ನು ಕೊಡದೆ ಕೇವಲ ಒಂದು ವರ್ಕ್ ಆಫ್ ಆರ್ಟ್, ಒಂದು ಸಾಹಿತ್ಯ ಕೃತಿಗೆ ಇಂಪ್ರೆಷನಿಸ್ಟಿಕ್ ಕ್ರಿಟಿಸಿಸಮ್ ಅಂತ ನಾವೇನ್ ಕರಿತೀವಿ, ಅದರ ಒಂದು ಉದ್ಘಾಟನೆಯನ್ನು ಇಂಗ್ಲಿಷ್ ಸಾಹಿತ್ಯದಲ್ಲಿ ಮಾಡದ ಅಂತ ಅಂದ್ರೆ ತಪ್ಪಾಗ್ಲಾರ್ದು. ಆಮೇಲೆ ನಾನು ಈಗಾಗಲೇ ಹೇಳಿದ ಹಾಗೆ ಮನಃಶಾಸ್ತ್ರವನ್ನ ಮತ್ತು ತತ್ವಶಾಸ್ತ್ರವನ್ನ, ಯಾಕೆ ತತ್ವಶಾಸ್ತ್ರ ಅಂದ್ರೆ ಜರ್ಮನಿಯಲ್ಲಿ ಅನೇಕ ವರ್ಷಗಳ ಕಾಲ ಕಳೆದಂತಹ ಎಸ್.ಟಿ. ಕೋಲ್ರಿಡ್ಜ್ಗೆ ಜರ್ಮನ್ ಫಿಲಾಸಫರ್ಸ್ನ ಪ್ರಭಾವ ತುಂಬಾನೇ ಆಗಿತ್ತು. ಹಾಗಾಗಿ ಆ ತತ್ವಶಾಸ್ತ್ರವನ್ನ ಮತ್ತು ಮನಃಶಾಸ್ತ್ರವನ್ನ ಬಹಳ ಒಂದು ರೀತಿಯಲ್ಲಿ ಅತ್ಯಂತ ಸಮುಚಿತವಾಗಿ ಜೋಡಿಸಿದಂತಹ ಕೀರ್ತಿ ಎಸ್.ಟಿ. ಕೋಲ್ರಿಡ್ಜ್ಗೆ ಸಲ್ಲುತ್ತೆ. ಆನಂತರದಲ್ಲಿ ಅನೇಕ ವಿಮರ್ಶಕರು ಯಾವ ಮಾತನ್ನ ಎಸ್.ಟಿ. ಕೋಲ್ರಿಡ್ಜ್ ಬಗ್ಗೆ ಹೇಳಿದ್ದಾರೆ ಅನ್ನೋದನ್ನ ನಾವು ಗಮನಿಸಿ ಆನಂತರ ಎಸ್.ಟಿ. ಕೋಲ್ರಿಡ್ಜ್ನ ಕೊಡುಗೆ ಏನು ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಒಂದು ರೀತಿಯಲ್ಲಿ ಅರಿಸ್ಟಾಟಲು, ಲ್ಯಾಂಜೆನೆಸ್ಸು ಮತ್ತು ಕೋಲ್ರಿಡ್ಜ್ ಈ ಮೂರು ಜನನ್ನ ಸ್ಯಾಂಟ್ಸ್ಬರಿ ಬಹಳ ಅದ್ಭುತವಾದಂತಹ ವಿಮರ್ಶಕರು ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಅರಿಸ್ಟಾಟಲು, ಲ್ಯಾಂಜೆನೆಸ್ಸು ಮತ್ತು ಕೋಲ್ರಿಡ್ಜ್. ಆರ್ಥರ್ ಸೈಮನ್ಸ್ ತನ್ನ ಪುಸ್ತಕದಲ್ಲಿ ಒಂದು ಮಾತನ್ನ ಹೇಳ್ತಾನೆ. ಏನಂದ್ರೆ, ಆತ ಬರೆದಿರ್ತಕ್ಕಂತಹ ಬಯೋಗ್ರಫಿಯ ಲಿಟರೇರಿಯಾ ಅಂತ ಏನಿದೆ, ಅದು ಇಟ್ ಈಸ್ ದ ಗ್ರೇಟೆಸ್ಟ್ ಬುಕ್ ಆಫ್ ಕ್ರಿಟಿಸಿಸಮ್ ಇನ್ ಇಂಗ್ಲಿಷ್ ಅಂತಕ್ಕಂಥ ಮಾತನ್ನ ಆರ್ಥರ್ ಸೈಮನ್ಸ್ ಹೇಳ್ತಾನೆ. ಆಮೇಲೆ ಹರ್ಬರ್ಟ್ ರೀಡ್ ಏನಂದ್ರೆ, ಹೆಡ್ ಅಂಡ್ ಶೋಲ್ಡರ್ ಎಬೋವ್ ಎವ್ರಿ ಅದರ್ ಇಂಗ್ಲಿಷ್ ಕ್ರಿಟಿಕ್ ಅಂತಕ್ಕಂಥ ಮಾತನ್ನ ಹರ್ಬರ್ಟ್ ರೀಡ್ ಹೇಳ್ತಾನೆ. ಐ.ಎ. ರಿಚರ್ಡ್ಸ್ ಬಹಳ ಒಂದು ರೀತಿಯಲ್ಲಿ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ನ ಒತ್ತು ಕೊಟ್ಟಂತಹ ಐ.ಎ. ರಿಚರ್ಡ್ಸ್, ಆತ ಫೋರ್ ರನ್ನರ್ ಆಫ್ ದ ಮಾಡರ್ನ್ ಸೈನ್ಸ್ ಆಫ್ ಸೆಮ್ಯಾಟಿಕ್ಸ್ ಅಂತಕ್ಕಂಥ ಮಾತನ್ನ ಐ.ಎ. ರಿಚರ್ಡ್ಸ್ ಹೇಳ್ತಾನೆ. ನಾವು ಈ ಮಾತುಗಳನ್ನು ನೋಡಿದಾಗ ಈ ಮಾತುಗಳು ಎಷ್ಟರ ಮಟ್ಟಿಗೆ ಎಸ್.ಟಿ. ಕೋಲ್ರಿಡ್ಜ್ಗೆ ಅನ್ವಯ ಆಗುತ್ತೆ, ಎಸ್.ಟಿ. ಕೋಲ್ರಿಡ್ಜು ಯಾವ ಒಂದು ಕೊಡುಗೆಯನ್ನ ಇಂಗ್ಲಿಷ್ ವಿಮರ್ಶಾ ಅಥವಾ ಸಾಹಿತ್ಯ ವಿಮರ್ಶೆಗೆ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ನೋಡಿ, 1817ರಲ್ಲಿ ಪ್ರಕಟವಾದಂತಹ ಆತನ ಬಯೋಗ್ರಫಿಯ ಲಿಟರೇರಿಯಾ ಒಂದು ದೃಷ್ಟಿಯಿಂದ ಆತನ ಹಿಂದೆ ಅಂದ್ರೆ 1798ರಲ್ಲಿ ಪ್ರಕಟವಾಗಿದ್ದಂತಹ, ಆನಂತರದಲ್ಲಿ 1800ರಲ್ಲಿ ಪ್ರಕಟವಾದಂತಹ ಬಯೋಗ್ರಫಿಯ ಲಿಟರೇರಿಯಾದಲ್ಲಿ ಅಂದ್ರೆ ವರ್ಡ್ಸ್ವರ್ತ್ ತನ್ನ ಆಪ್ತಮಿತ್ರ ಮತ್ತು ಅತ್ಯಂತ ಒಂದು ರೀತಿ ಬಹಳ ಅವರಿಬ್ಬರ ನಡುವೆ ಬಹಳ ಘನಿಷ್ಠವಾದಂತಹ ಸಂಬಂಧ ಇದ್ದಂತಹ ವರ್ಡ್ಸ್ವರ್ತ್ ಪಬ್ಲಿಷ್ ಮಾಡಿದಂತಹ
ಪ್ರಿಫೇಸ್ ಟು ಲಿರಿಕಲ್ ಬ್ಯಾಲೆಟ್ಸ್ ನಲ್ಲಿ ಇದ್ದಂತಹ ಅನೇಕ ಅಂಶಗಳನ್ನ ತಾನು ಒಪ್ಪೋದಿಲ್ಲ. ತನಗೂ ಮತ್ತು ವರ್ಡ್ಸ್ವರ್ತ್ಗೂ ಇರ್ತಕ್ಕಂಥ ಅಭಿಪ್ರಾಯ ಭೇದಗಳನ್ನ ಮತ್ತು ಅನೇಕ ವರ್ಡ್ಸ್ವರ್ತ್ನ ವಿಚಾರಗಳಲ್ಲಿ ಇರ್ತಕ್ಕಂತಹ ನ್ಯೂನತೆಗಳನ್ನ, ಅದರಲ್ಲಿರ್ತಕ್ಕಂತಹ ದೋಷಗಳನ್ನ ಪಾಯಿಂಟ್ ಔಟ್ ಮಾಡೋದಕ್ಕೆ ಆಕ್ಚುಲಿ ಎಸ್ ಟಿ ಕಾಲ್ರಿಡ್ಜ್ ತನ್ನ ಬಯೋಗ್ರಫಿಯ ಲಿಟ್ರೇರಿಯಾದಲ್ಲಿ ಅವಕಾಶ ಮಾಡಿಕೊಡ್ತಾನೆ. ಅಲ್ಲಿ ಕವಿಯ ಕಾವ್ಯವನ್ನ ಅಥವಾ ಒಂದು ಕವಿ ಕರ್ಮ ಅದು ಯಾವ ರೀತಿ ನಡೆಯುತ್ತೆ ಅಂತಕ್ಕಂಥ ವಿಚಾರಗಳನ್ನ ಕುರಿತು ತನ್ನ ಅಭಿಪ್ರಾಯಗಳನ್ನ ಮಂಡಿಸೋದಕ್ಕೆ ಮತ್ತು ಅದೇ ದೃಷ್ಟಿಯಿಂದ ವಿಲಿಯಂ ವರ್ಡ್ಸ್ವರ್ತ್ನ ಪ್ರಿಫೇಸ್ ಟು ಲಿರಿಕಲ್ ಬ್ಯಾಲೆಟ್ಸ್ ಏನಿದೆ, ಅಂದ್ರೆ ಆ ಮುನ್ನುಡಿಗಳಲ್ಲಿ ಏನಿದೆ, ಆ ಪ್ರಿಫೇಸ್ ಟು ಲಿರಿಕಲ್ ಬ್ಯಾಲೆಟ್ಸ್ ಅಲ್ಲಿ ಏನೇನೋ ವಿಷಯಗಳ ಬಗ್ಗೆ ತನ್ನ ಭಿನ್ನಾಭಿಪ್ರಾಯಗಳಿತ್ತು ಅಥವಾ ಅಭಿಪ್ರಾಯ ಭೇದ ಇತ್ತು, ಆ ಅಭಿಪ್ರಾಯ ಭೇದಗಳನ್ನ ವ್ಯಕ್ತಪಡಿಸೋದಕ್ಕೆ ಬಯೋಗ್ರಫಿಯ ಲಿಟ್ರೇರಿಯಾನ ಒಂದು ರೀತಿ ಮಾಧ್ಯಮ ಮಾಡ್ಕೊಳ್ತಾನೆ. ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾದಂತಹ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂದ್ರೆ, ಇಲ್ಲಿ ಎಸ್ ಟಿ ಕಾಲ್ರಿಡ್ಜ್ ಬಹಳ ಈ 22 ಅಧ್ಯಾಯಗಳ ಈ ಒಂದು ಮಹತ್ವದ ಗ್ರಂಥ ಏನಿದೆ ಬಯೋಗ್ರಫಿಯ ಲಿಟ್ರೇರಿಯಾ, ಇದರಲ್ಲಿ ಅನೇಕ ಅಂಶಗಳನ್ನ ನಾವು ಗಮನಿಸ್ಬೇಕು. ಯಾವುದು? ಮೊದಲನೆಯದು ಫ್ಯಾನ್ಸಿ ಮತ್ತು ಇಮ್ಯಾಜಿನೇಷನ್ ನಡುವೆ ಇರ್ತಕ್ಕಂತಹ ವ್ಯತ್ಯಾಸಗಳನ್ನ ಗುರುತಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಇದು ಬಹಳ ಮುಖ್ಯವಾಗಿ ನಾವು ಇಂಗ್ಲಿಷ್ ಕಾವ್ಯ ವಿಮರ್ಶೆಯಲ್ಲಿ ಅಥವಾ ಇಂಗ್ಲಿಷ್ ಸಾಹಿತ್ಯ ವಿಮರ್ಶೆಯಲ್ಲಿ ಒಂದು ಮೈಲಿಗಲ್ಲು ಅಂತ ಪರಿಗಣನೆ ಮಾಡಬಹುದು. ಯಾಕೆಂದ್ರೆ ಈ ಫ್ಯಾನ್ಸಿ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಸ್ಮರಣ ಶಕ್ತಿಯ ಒಂದು ರೀತಿಯಲ್ಲಿ ದೇಶ ಕಾಲಗಳ ಒಂದು ಕ್ರಮದಿಂದ ಮುಕ್ತವಾಗಿರ್ತಕ್ಕಂಥ ಒಂದು ಸ್ಥಿತಿ. ಆದ್ರೆ ಇಲ್ಲಿ ಮತ್ತೆ ಇಮ್ಯಾಜಿನೇಷನ್ ಅನ್ನ ಪ್ರೈಮರಿ ಇಮ್ಯಾಜಿನೇಷನ್ ಮತ್ತು ಸೆಕೆಂಡರಿ ಇಮ್ಯಾಜಿನೇಷನ್ ಅಂತ ವಿಂಗಡಣೆ ಮಾಡಿ, ಪ್ರೈಮರಿ ಇಮ್ಯಾಜಿನೇಷನ್ಗೂ ಮತ್ತು ಸೆಕೆಂಡರಿ ಇಮ್ಯಾಜಿನೇಷನ್ಗೂ ಇರತಕ್ಕಂತಹ ವ್ಯತ್ಯಾಸವನ್ನ ಅತ್ಯಂತ ಸ್ಪಷ್ಟವಾದಂತಹ ರೀತಿಯಲ್ಲಿ ಗುರುತಿಸುವಂತಹ ಕೆಲಸವನ್ನ ಕೋಲ್ರಿಡ್ಜ್ ಮಾಡ್ತಾನೆ. ಯಾಕೆಂದ್ರೆ ಈ ಹಿಂದೆ ಈ ರೀತಿಯ ಪ್ರಯತ್ನಗಳು ಇಮ್ಯಾಜಿನೇಷನ್ ಬಗ್ಗೆ ಅನೇಕ ವಿಚಾರಗಳು ಮಂಡನೆ ಆಗಿದ್ರು ಸಹ ಈ ಪ್ರೈಮರಿ ಇಮ್ಯಾಜಿನೇಷನ್ ಮತ್ತು ಸೆಕೆಂಡರಿ ಇಮ್ಯಾಜಿನೇಷನ್ ಅಂತ ಏನಿದೆ, ಈ ರೀತಿಯ ವಿಂಗಡಣೆ ಪ್ರಾಯ ಇಂಗ್ಲಿಷ್ ಸಾಹಿತ್ಯ ವಿಮರ್ಶೆಯಲ್ಲಿ ಅಥವಾ ಸಾಹಿತ್ಯ ವಿಮರ್ಶೆಯಲ್ಲಿ ಮೊದಲನೇ ಬಾರಿಗೆ ಎಸ್ ಟಿ ಕಾಲ್ರಿಡ್ಜ್ ಮಾಡ್ದ ಅಂತ ಅಂದ್ಕೋಬಹುದು. ಅಲ್ಲಿ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಈ ಪ್ರೈಮರಿ ಇಮ್ಯಾಜಿನೇಷನ್ ಅಂತಕ್ಕಂಥದ್ದು ಪ್ರಾಯ ಮನುಷ್ಯ ಸಹಜವಾಗಿ ಇರ್ತಕ್ಕಂತಹ ಒಂದು ಶಕ್ತಿ. ಅಂದ್ರೆ ಪ್ರಾಯ ಈ ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಮೆಗಳನ್ನ, ಹೊರಗಿನ ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಮೆಗಳನ್ನ ಗ್ರಹಿಸಿ ಅವುಗಳಲ್ಲಿರ್ತಕ್ಕಂಥ ಸಂಬಂಧವನ್ನ ಗ್ರಹಿಸಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಪ್ರೈಮರಿ ಇಮ್ಯಾಜಿನೇಷನ್ ಇಂದ. ಅಂದ್ರೆ ಒಂದು ದೃಷ್ಟಿಯಿಂದ ಹೇಳಬೇಕಾದ್ರೆ ಮರದ ಬೇರೆ ಬೇರೆ ಭಾಗಗಳನ್ನ ನೋಡಿಕೊಂಡು ಇದು ಮರ ಅಂತ ನಿರ್ಣಯಿಸೋದು, ಅಥವಾ 100 ಮರಗಳಿಂದ ಅಥವಾ 100 ಗಿಡಗಳಿಂದ ಕೂಡಿರ್ತಕ್ಕಂಥದ್ದನ್ನ ಅದರಿಂದ ಕೂಡಿರ್ತಕ್ಕಂತಹ ಒಂದು ಸ್ಥಳವನ್ನ ವನ ಅಂತ ಗ್ರಹಿಸೋದಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಪ್ರೈಮರಿ ಇಮ್ಯಾಜಿನೇಷನ್ ಕೆಲಸ. ಇದು ಒಂದು ರೀತಿಯಲ್ಲಿ ಅನೈಚ್ಛಿಕವಾಗಿ ಪ್ರಾಯ ಎಲ್ಲ ವ್ಯಕ್ತಿಗಳಲ್ಲಿ ಅಥವಾ ಸಾಮಾನ್ಯ ವ್ಯಕ್ತಿಗಳಲ್ಲೂ ಸಹ ಇರ್ತಕ್ಕಂತಹ ಒಂದು ಶಕ್ತಿ ಅಂತ ಕೋಲ್ರಿಡ್ಜ್ ಹೇಳ್ತಾನೆ. ಆದ್ರೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಯಾವುದು ಅಂದ್ರೆ, ಒಬ್ಬ ಸಾಹಿತ್ಯ ನಿರ್ಮಾಣ ಮಾಡತಕ್ಕಂತಹ ಒಬ್ಬ ಕವಿಗೆ ಅವನಿಗೆ ಪ್ರೈಮರಿ ಇಮ್ಯಾಜಿನೇಷನ್ನು ಇದು ಮೂಲ ವಸ್ತುವನ್ನ ಅಥವಾ ಧಾತುವನ್ನ ಒದಗಿಸಿದ್ರೆ, ಸೆಕೆಂಡರಿ ಇಮ್ಯಾಜಿನೇಷನ್ ಅವನ ಒಂದು ವಿಶಿಷ್ಟವಾದಂತಹ ಶಕ್ತಿ ಅಂತಕ್ಕಂಥ ಮಾತನ್ನ ಎಸ್ ಟಿ ಕಾಲ್ರಿಡ್ಜ್ ಹೇಳ್ತಾನೆ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಯಾಕೆಂದ್ರೆ ಇಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಮನಃಶಾಸ್ತ್ರ ಮತ್ತು ತತ್ವಶಾಸ್ತ್ರ ಈ ಎರಡನ್ನೂ ಸಹ ಜೊತೆಗೆ ತಂದಂತಹ ಎಸ್ ಟಿ ಕಾಲ್ರಿಡ್ಜ್ ಇದು ಮನುಷ್ಯನ ಅಥವಾ ಒಬ್ಬ ಕವಿಯ ವಿಶೇಷವಾದಂತಹ ಒಂದು ಶಕ್ತಿ ಅಂತಕ್ಕಂತಹ ಮಾತನ್ನ ಸೆಕೆಂಡರಿ ಇಮ್ಯಾಜಿನೇಷನ್ ಬಗ್ಗೆ ಹೇಳ್ತಾನೆ. ಇದು ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನೋಡಿ, ಒಬ್ಬ ಕವಿಯಾಗಿರ್ತಕ್ಕಂಥವನಿಗೆ ಆ ಸೆಕೆಂಡರಿ ಇಮ್ಯಾಜಿನೇಷನ್ ಏನಿದೆ, ಅವನ ಭಾವನೆಗಳು, ಅವನ ವಿಚಾರಗಳು, ಅವನು ಹೊರಗಿನ ಜಗತ್ತಿನಿಂದ ಅವನು ಗ್ರಹಿಸಿರ್ತಕ್ಕಂತಹ ಏನು ಪ್ರತಿಮೆಗಳು, ಅವನು ಸ್ವೀಕಾರ ಮಾಡಿರ್ತಕ್ಕಂತಹ ಪ್ರತಿಮೆಗಳು, ಇವೆಲ್ಲವನ್ನೂ ಸಹ ಒಂದು ರೀತಿಯಲ್ಲಿ ಸಮ್ಮಿಳನಗೊಳಿಸಿ ಹೊಸ ಧ್ವನಿಯನ್ನ, ಒಂದು ಐಕ್ಯತೆಯನ್ನ ಅವನು ಒಂದು ರೀತಿ ತನ್ನ ಕಾವ್ಯದಲ್ಲಿ ತರುವಂತಹ ಪ್ರಯತ್ನ ಮಾಡ್ತಾನೆ. ಈಗ ನಾನು ಉದಾಹರಣೆಗೆ, ಯಾಕೆಂದ್ರೆ ನಾನು ಹೆಚ್ಚು ಬೇಂದ್ರೆಯವರಿಂದ ಪ್ರಭಾವಿತನಾಗಿರ್ತಕ್ಕಂಥ ಒಂದು ಕಾರಣದಿಂದಾಗಿ
ಬೇಂದ್ರೆಯವರ ಬೆಳಗು ಕವಿತೆಯನ್ನ ನಾನಿಲ್ಲಿ ಉಲ್ಲೇಖಿಸಬಹುದು. ಅಲ್ಲಿ ಆ ಗಿಡಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು, ಅಲ್ಲಿ ನೋಡಿ ಆ ಗಿಡಗಂಟೆಗಳು ಒಂದು ಪ್ರತಿಮೆ ಆದ್ರೆ ಆ ಹಕ್ಕಿಗಳ ಹಾಡು ಇನ್ನೊಂದು ಪ್ರತಿಮೆ. ಅದು ಒಬ್ಬ ಕವಿ ಪ್ರತಿಭೆ ಅವೆರಡನ್ನೂ ಸಹ ಒಂದು ಏನೋ ಸ್ತರದಲ್ಲಿ ತಂದು ಅವುಗಳನ್ನ ಒಂದು ವಿಶಿಷ್ಟವಾದಂತಹ ಅನುಭವವನ್ನ ಉಂಟು ಮಾಡುವಂತಹ ಕೆಲಸವನ್ನ ಕವಿ ಬೇಂದ್ರೆ ಮಾಡ್ತಾರೆ. ಇದು ಪ್ರಾಯ ಈ ಸೆಕೆಂಡರಿ ಇಮ್ಯಾಜಿನೇಷನ್ ನಲ್ಲಿ ನಾವು ನೋಡ್ತಕ್ಕಂತಹ ಅತ್ಯದ್ಭುತವಾದಂತಹ ಒಂದು ಶಕ್ತಿ ಅಂತ ನಾವು ಅನ್ಕೋಬಹುದು. ಯಾಕೆಂದ್ರೆ ಇಲ್ಲಿ ಈ ಹೊಸ ಧ್ವನಿಯನ್ನ ಮೂಡಿಸ್ತಕ್ಕಂಥದ್ದು ನೋಡಿ. ಅಲ್ಲಿ ಪ್ರೈಮರಿ ಇಮ್ಯಾಜಿನೇಷನ್ ಇಂದ ಬೆಳಗಲ್ಲಿ ಏನಾಗ್ತದೆ, ಆ ಬೆಳಗು ಆ ಕವಿಯ ಮನಸ್ಸಿನ ಮೇಲೆ ಯಾವ ಒಂದು ಪರಿಣಾಮವನ್ನು ಉಂಟು ಮಾಡಿದೆ ಅಂದ್ರೆ, ಬೆಳಗನ್ನ ನಾವೆಲ್ಲ ನೋಡ್ತೀವಿ, ಆ ಬೆಳಗಿನ ಎಲ್ಲ ಪ್ರತಿಮೆಗಳನ್ನ ಅಂದ್ರೆ ಆ ಸೂರ್ಯೋದಯದ ಪ್ರತಿಮೆಗಳನ್ನ ನಾವು ನೋಡ್ತೀವಿ. ಆದರೆ ಆ ಬೆಳಗಿನಲ್ಲಿ ಹೊಸ ಧ್ವನಿಯನ್ನ ಮೂಡಿಸ್ತಕ್ಕಂತಹ ಶಕ್ತಿ ಏನಿದೆ ಅದು ಸೆಕೆಂಡರಿ ಇಮ್ಯಾಜಿನೇಷನ್ ಅಲ್ಲಿ ಸಾಧ್ಯ ಅಂತಕ್ಕಂಥದ್ದನ್ನ ನಾವು ಈ ಬೆಳಗು ಕವಿತೆಯಿಂದ ಮೂಲಕ ನೋಡ್ಬೋದು. ಅಂದ್ರೆ ಅಲ್ಲಿ ಇದು ಬರೀ ಬೆಳಗಲ್ಲೋ ಅಣ್ಣ ಅಂತ ಹೊಸ ಧ್ವನಿಯನ್ನ ಬೇಂದ್ರೆ ಮೂಡಿಸ್ತಾರೆ. ಇದು ಒಬ್ಬ ಅಸಾಧಾರಣವಾಗಿರ್ತಕ್ಕಂತಹ ಸೆಕೆಂಡರಿ ಇಮ್ಯಾಜಿನೇಷನ್ ಇರ್ತಕ್ಕಂತಹ ಕವಿಗೆ ಮಾತ್ರ ಅದು ಸಾಧ್ಯ. ಯಾಕೆಂದ್ರೆ ಅಲ್ಲಿ ನೋಡಿರ್ತಕ್ಕಂತಹ ವಸ್ತುವನ್ನ ತನ್ನದೇ ಆದಂತಹ ವಿಚಾರದ ಜೊತೆಗೆ ಒಂದು ರೀತಿ ಸೇರಿಸಿ, ತನ್ನ ವಿಚಾರದ ಜೊತೆಗೆ ತನ್ನ ಭಾವನೆಯನ್ನ, ತನ್ನ ವಿಚಾರವನ್ನ ಸೇರಿಸಿ ಒಂದು ಹೊಸ ರೂಪವನ್ನ ಕವಿ ಕೊಡ್ತಾನೆ. ಇದು ಪ್ರಾಯ ಒಬ್ಬ ಸೆಕೆಂಡರಿ ಇಮ್ಯಾಜಿನೇಷನ್ ಇರತಕ್ಕಂತಹ ಕವಿ ಮಾಡ್ತಕ್ಕಂತಹ ಕೆಲಸ. ಇದು ಪ್ರಾಯ ನಾವು ಎಸ್.ಟಿ. ಕೋಲ್ರಿಡ್ಜ್ ಮಾಡ್ತಕ್ಕಂತಹ ಒಂದು ಅತ್ಯದ್ಭುತವಾದಂತಹ ಕೆಲಸ ಅಂತ ಅನ್ಕೊಳ್ತೀನಿ. ಆಮೇಲೆ ಅವನು ಶೇಕ್ಸ್ಪಿಯರ್ನ ವೀನಸ್ ಅಂಡ್ ಅಡೋನಿಸ್ ಕವನದಿಂದ 2 ಉದಾಹರಣೆಗಳನ್ನು ಕೊಡ್ತಾನೆ. ಅದನ್ನ ಆಕ್ಚುಲಿ ತಮಗೆಲ್ಲ ಇದಾಗಿರೋದ್ರಿಂದ ನಾನು ಹೆಚ್ಚು ತನ್ನಲ್ಲಿ ಆಸಕ್ತಿ ಇಲ್ಲದೆ ಇರ್ತಕ್ಕಂಥ ತರುಣ ಅಡೋನಿಸ್ನ ಕೈಯನ್ನ ಲಾವಣ್ಯ ಮತ್ತು ಪ್ರೇಮ ದೇವತೆ ವೀನಸ್ ತನ್ನ ಕೈಗಳಲ್ಲಿ ಬಂಧಿಸ್ತಕ್ಕಂಥ ಒಂದು ಉದಾಹರಣೆಯನ್ನ ಎಸ್.ಟಿ. ಕೋಲ್ರಿಡ್ಜ್ ಕೊಡ್ತಾನೆ. ಅಂದ್ರೆ ಇಲ್ಲಿ ನಾನಿಲ್ಲಿ ಆನುಷಂಗಿಕವಾಗಿ ಇನ್ನೊಂದು ಪ್ರಸ್ತಾಪವನ್ನು ಮಾಡ್ಬೇಕಾದ್ರೆ ಮುಂದೆ ಹೇಳ್ತೀನಿ. ಏನಂದ್ರೆ ಬರೀ ಕಾವ್ಯಾರ್ಥ ಚಿಂತನೆ ಅಥವಾ ಕಾವ್ಯ ಮೀಮಾಂಸೆಗೆ ಮಾತ್ರ ಕೊಟ್ಟಂತ ಕೊಡುಗೆ ಅಲ್ಲ, ಶೇಕ್ಸ್ಪಿಯರ್ನ ಅಧ್ಯಯನಕ್ಕೂ ಸಹ ಎಸ್.ಟಿ. ಕೋಲ್ರಿಡ್ಜ್ ಯಾವ ರೀತಿಯ ಒಂದು ವಿಶೇಷವಾದಂತಹ ಕೊಡುಗೆಯನ್ನು ಕೊಡ್ತಾನೆ ಅನ್ನೋದನ್ನ ಮುಂದಿನ ಒಂದು ಕೆಲವು ಕ್ಷಣಗಳಲ್ಲಿ ನಾವು ನೋಡ್ಬೋದು. ಅಂದ್ರೆ ಇಲ್ಲಿ ಅವಳ ಕೈಗಳನ್ನ ಹಿಮಕ್ಕೂ ಹಾಲುಗಲ್ಲಿಗೂ ಹೋಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾನೆ. ಇಲ್ಲಿ ಪುನಃ ಸೃಷ್ಟಿ ಇಲ್ಲ. ಒಂದು ದೃಷ್ಟಿಯಿಂದ ಹೇಳ್ಬೇಕಂದ್ರೆ ಇದು ಪುನಃ ಸೃಷ್ಟಿ ಅಲ್ಲ. ಈ ವಿವರಗಳೆಲ್ಲ ಸೇರಿ, ಅಲ್ಲಿರ್ತಕ್ಕಂತಹ ವಿವರಗಳೆಲ್ಲ ಸೇರಿ ಹೊಸದಾದಂತಹ ಒಂದು ಭಾವನಾತ್ಮಕವಾದಂತಹ ಅರಿವನ್ನ, ಅಂದ್ರೆ ಪ್ರಾಯ ನಾನು ಅದನ್ನ ಎಮೋಷನಲ್ ಕಾಂಪ್ರಹೆನ್ಷನ್ ಅಂತ ಹೇಳ್ಬೋದು. ಆ ಎಮೋಷನಲ್ ಕಾಂಪ್ರಹೆನ್ಷನ್ ಅನ್ನ ಪ್ರಾಯ ಮೂಡಿಸುವಂತಹ ಒಂದು ಕೆಲಸವನ್ನ ಶೇಕ್ಸ್ಪಿಯರ್ ಮಾಡ್ತಾನೆ ಅಂತಕ್ಕಂಥದ್ದನ್ನ ಅಲ್ಲಿ ಹೇಳ್ತಾನೆ. ಅಂದ್ರೆ ಇಲ್ಲಿ ನಾವು ಏನು ಗಮನಿಸಬೇಕಾದಂತಹ ಅಂಶ ಅಂದ್ರೆ, ಈ ಎಸ್.ಟಿ. ಕೋಲ್ರಿಡ್ಜ್ ಎಷ್ಟು ಸೂಕ್ಷ್ಮವಾಗಿ ಕವಿಯ ಮನಸ್ಸಿನಲ್ಲಿ ನಡೆಯತಕ್ಕಂತಹ ವ್ಯಾಪಾರವನ್ನ ಗುರುತಿಸ್ತಾನೆ ಅನ್ನೋದು ನಾನು ಹೇಳ್ಬೇಕಾದಂತಹ ಅಂಶ. ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಪ್ರೈಮರಿ ಇಮ್ಯಾಜಿನೇಷನ್ ನಿಂದ ಏನು ಮೂಲಭೂತವಾದಂತಹ ವಸ್ತುಗಳು ಸಿಕ್ಕಿದ್ರೂ ಸಹ ಅದನ್ನ ತನ್ನ ಏನು ಪ್ರತಿಭೆಯಿಂದ, ಅಸಾಧಾರಣವಾದಂತಹ ಪ್ರತಿಭೆಯಿಂದ ಯಾವ ರೀತಿ ಪುನರ್ ಮಾರ್ಪಾಡು ಮಾಡ್ತಾನೆ, ಇದು ಒಬ್ಬ ಪ್ರಾಯ ಅತ್ಯಂತ ಸೂಕ್ಷ್ಮ ದೃಷ್ಟಿಯ ವಿಮರ್ಶಕನಿಗೆ ಮಾತ್ರ ಸಾಧ್ಯವಾಗ್ತಕ್ಕಂಥ ಕೆಲಸ ಅಂತ ನಾನಾದ್ರೂ ಭಾವಿಸ್ತೇನೆ. ಆನಂತರದಲ್ಲಿ ಈ ಇನ್ನೊಂದು ಎಸ್.ಟಿ. ಕೋಲ್ರಿಡ್ಜ್ನ ಒಂದು ಕೊಡುಗೆಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಅನ್ಕೊಳ್ತೀನಿ. ಏನಂದ್ರೆ ಕಾವ್ಯಕ್ಕೂ ಕಾವ್ಯವಲ್ಲದಂತಹ ಸಾಹಿತ್ಯಕ್ಕೂ, ಅಂದ್ರೆ ಸಾಹಿತ್ಯೇತರ ಬರಹಕ್ಕೂ ಇರತಕ್ಕಂತಹ ವ್ಯತ್ಯಾಸ. ಅಂದ್ರೆ ಒಂದು ಕಡೆ ಕಾವ್ಯ, ಇನ್ನೊಂದು ಕಡೆ ಕಾವ್ಯವಲ್ಲದಂತಹ ಸಾಹಿತ್ಯ, ಮತ್ತು ಸಾಹಿತ್ಯೇತರ ಬರಹ ಏನಿದೆ ಇದರ ನಡುವೆ ಇರತಕ್ಕಂತಹ ವ್ಯತ್ಯಾಸವನ್ನ ಪ್ರಾಯ ಅತ್ಯಂತ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದವನು ಎಸ್.ಟಿ. ಕೋಲ್ರಿಡ್ಜ್. ಇದು ಎಲ್ಲ ಸಾಹಿತ್ಯದ, ಅದು ಕಾವ್ಯ ಇರಬಹುದು ಅಥವಾ ಗದ್ಯ ರೂಪದಲ್ಲಿರ್ತಕ್ಕಂತಹ ಸಾಹಿತ್ಯ ಇರ್ಬೋದು, ಅದರ ಮುಖ್ಯವಾದಂತಹ ಗುರಿ ಏನು ಅಂದ್ರೆ ಆನಂದ ಅಂತ, ಪ್ಲೆಷರ್. ಈ ಸಾಹಿತ್ಯವಲ್ಲದೆ ಇರ್ತಕ್ಕಂಥ ಬರಹಗಳೇನಿದೆ, ಅದು ವಿಜ್ಞಾನ ಇರ್ಬೋದು, ಇತಿಹಾಸ ಇರ್ಬೋದು, ಅಥವಾ ತತ್ವಶಾಸ್ತ್ರ ಇರ್ಬೋದು, ಅವುಗಳ ಮೂಲವ ಗುರಿ ಏನು ಅಂದ್ರೆ ಅದು ತಿಳುವಳಿಕೆಯನ್ನು ಹೆಚ್ಚಿಸತಕ್ಕಂಥದ್ದು. ಇಲ್ಲಿ
ಇಲ್ಲಿ ನೋಡಿ, ಇದು ಬಹಳ ಮುಖ್ಯವಾಗಿ ನಾನು ಎಸ್ ಟಿ ಕಾಲೇಜ್ ಯಾಕೆ ಬಹಳ ಮುಖ್ಯ ಆಗ್ತಾನೆ ಅಂದ್ರೆ, ಕಾವ್ಯಕ್ಕೂ ಕಾವ್ಯವಲ್ಲದೆ ಇರ್ತಕ್ಕಂಥ ರಚನೆಗೂ ಇರ್ತಕ್ಕಂಥ ವ್ಯತ್ಯಾಸ, ಕಾವ್ಯದ ಪ್ರತಿ ಭಾಗವು ಕೊಡ್ತಕ್ಕಂಥ ತೃಪ್ತಿ ಏನಿದೆ ಅದು ಇಡೀ ಕೃತಿಯು ಕೊಡ್ತಕ್ಕಂಥ ಆನಂದದೊಂದಿಗೆ ಹೊಂದಾಣಿಕೆ ಆಗ್ತದೆ. ಅಂದ್ರೆ ಇದು ಪ್ರಾಯ ಎಸ್ ಟಿ ಕಾಲೇಜ್ ಎಷ್ಟು ಸೂಕ್ಷ್ಮವಾಗಿ ಒಂದು ಸಾಹಿತ್ಯ ವಿಮರ್ಶೆಯನ್ನು ಮಾಡ್ತಾನೆ ಅಂತಂದ್ರೆ, ಕವನದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಭಾಗಗಳು ಒಂದನ್ನೊಂದು ಸಮರ್ಥಿಸ್ತಕ್ಕಂತಹ ಸ್ಥಿತಿಯಲ್ಲಿ ಇರ್ತವೆ. ಇದು ಪ್ರಾಯ ಎಸ್ ಟಿ ಕಾಲೇಜ್ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥ ಅಂಶ. ಅಂದ್ರೆ ಎ ಪೋಯಮ್ ಈಸ್ ದಟ್ ಸ್ಪೀಶೀಸ್ ಆಫ್ ಕಂಪೋಸಿಷನ್ ವಿಚ್ ಈಸ್ ಅಪೋಸ್ ಟು ವರ್ಕ್ಸ್ ಆಫ್ ಸೈನ್ಸ್ by proposing for its immediate object pleasure, not truth, and from all other species having this object in common with it, it is discriminated by proposing to itself such a delight from the whole as is compatible with a distinct gratification from each component part. ಅಂದ್ರೆ ಆ ಕಾವ್ಯದ ಭಾಗಗಳೇನಿದೆ, ಆ ಕಾವ್ಯದ ಭಾಗಗಳು ಒಟ್ಟಂದದಲ್ಲಿ ಒಂದು ಆನಂದದ ಸ್ವರೂಪವನ್ನು ನಿರ್ಧರಿಸ್ತದೆ ಅಂತಕ್ಕಂಥ ಒಂದು ಅಪೂರ್ವವಾದಂತಹ ಚಿಂತನೆಯನ್ನು ಎಸ್ ಟಿ ಕಾಲೇಜ್ ಕೊಡ್ತಾನೆ. ಅಂದ್ರೆ ಇದು ಪ್ರಾಯ ಎಸ್ ಟಿ ಕಾಲೇಜ್ ಏನು ನಮ್ಗೆ ಬಹಳ ಮುಖ್ಯ ಆಗ್ತಾನೆ ಅಂದ್ರೆ, ಈ ಕಾವ್ಯದಲ್ಲಿ ಬೇರೆ ಬೇರೆ ಭಾಗಗಳೇನಿದೆ, ಆ ಬೇರೆ ಬೇರೆ ಭಾಗಗಳನ್ನ ಯಾವ ರೀತಿ ನಾವು ಒಟ್ಟಾಗಿ ಅರ್ಥೈಸ್ಬೇಕು, ಅದನ್ನ ಪೃಥಕ್ಕಾಗಿ ನಾವು ನೋಡೋ ಹಾಗೆ ಅಂತ ಒಂದು ವ್ಯವಸ್ಥೆ ಸರಿಯಲ್ಲ ಅಂತಕ್ಕಂಥ ಮಾತನ್ನು ಎಸ್ ಟಿ ಕಾಲೇಜ್ ಹೇಳ್ತಾರೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂದ್ರೆ, ಸೊಗಸಾದಂತಹ ಕಾವ್ಯಕ್ಕೆ ಛಂದಸ್ ಇರ್ಲೇಬೇಕು ಅಂತ ಏನೋ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕೆಂದ್ರೆ ಛಂದೋಬದ್ಧವಾಗಿ ಬರೆಯದಂತಹ ಪ್ಲೇಟೋ ಸಹ ಕವಿ ಅಂತ ಹೇಳ್ಬಿಡ್ತಾನೆ, ಯಾರು ಎಸ್ ಟಿ ಕಾಲೇಜ್. ಅಂದ್ರೆ ಇಲ್ಲಿ ಒಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ ಅಂದ್ರೆ, ಕಾವ್ಯದಲ್ಲಿ ಮೆದುಳು ಮತ್ತು ಹೃದಯಗಳ ಸಂಗಮ ಆಗಬೇಕು. ಅಂದ್ರೆ ಇಂಟೆಲೆಕ್ಚುಯಲ್ ಅಂಡ್ ಎಮೋಷನಲ್ ಆಸ್ಪೆಕ್ಟ್, ಇವೆರಡರ ಒಂದು ಸಂಗಮ ಆಗಬೇಕು ಅಂತಕ್ಕಂಥದ್ದನ್ನ ಒತ್ತಿ ಹೇಳದಂತಹ ಒಬ್ಬ ಕವಿ ಅಂದ್ರೆ ಎಸ್ ಟಿ ಕಾಲೇಜ್. ಇಲ್ಲಿ ಇನ್ನೂ ಅನೇಕ ವಿಷಯಗಳನ್ನ ನಾವು ಗಮನಿಸ್ತಕ್ಕಂಥ ಸಂದರ್ಭದಲ್ಲಿ, ಈ ಕಾವ್ಯ ಭಾಷೆಯನ್ನ ಅಂದ್ರೆ ಮೀಟರ್ ಮತ್ತು ರೈಮ್ ಅವರು ಪ್ಲೆಷರ್ಸ್ ಸೂಪರ್ ಆಡೆಡ್ ಅನ್ನೋಂಥ ಮಾತ್ರ ಅಲ್ಲ, ಅಲ್ಲಿ ಕಾವ್ಯದ ಆನಂದದ ಆಸ್ವಾದಕ್ಕೆ ಮೀಟರು ಮತ್ತು ರೈಮ್ ಅದೂ ಸಹ ಪೂರಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡುತ್ತದೆ ಅಂತಕ್ಕಂಥ ಮಾತನ್ನ ಎಸ್ ಟಿ ಕಾಲೇಜ್ ಹೇಳ್ತಾನೆ. ಇಲ್ಲಿ ಆಮೇಲೆ ಇನ್ನೊಂದೇನಂದ್ರೆ, ಈ ಫಾರಂ ಮತ್ತು ಕಂಟೆಂಟ್, ಈ ಫಾರಂ ಮತ್ತು ಕಂಟೆಂಟ್, ಕಾವ್ಯದ ಫಾರಂ ಮತ್ತು ಕಂಟೆಂಟ್ ಅದು ಆರ್ಗ್ಯಾನಿಕ್ ಹೋಲ್, ಅಂದ್ರೆ ಅದಕ್ಕೆ ಒಂದು ರೀತಿಯ ಸಾವಯವವಾದಂತಹ ಸಂಬಂಧ ಇದೆ ಅಂತ ಹೇಳಿದಂತವನು ಎಸ್ ಟಿ ಕಾಲೇಜ್. ಬರೀ ಫಾರಮ್ಮು ಮತ್ತು ಕಂಟೆಂಟ್ ಇವೆರಡರ ನಡುವೆ ಒಂದು ವಿಶಿಷ್ಟವಾದಂತಹ ಸಂಬಂಧ ಇದೆ. ಅದೇ ಹೇಳಿದ್ನಲ್ಲ, ಸಾವಯವವಾದಂತಹ ಸಂಬಂಧ ಇದೆ. ಅದು ಪ್ರಾಯ ಆ ಹಿಂದೆ ಇದ್ದಂತಹ ವಿಮರ್ಶಕರು ಇದನ್ನ ಗಮನಿಸಿಲ್ಲ. ಅಂದ್ರೆ ಹೆಚ್ಚು ಜನ ಫಾರಮ್ಗೆ ಇಂಪಾರ್ಟೆನ್ಸ್ ಕೊಟ್ಟರು, ಇನ್ ಕೆಲವರು ಕಂಟೆಂಟ್ಗೆ ಇಂಪಾರ್ಟೆನ್ಸ್ ಕೊಟ್ಟರು. ಆದ್ರೆ ಒಂದು ದೃಷ್ಟಿಯಿಂದ ಫಾರಂ ಮತ್ತು ಕಂಟೆಂಟ್ ಇವೆರಡಕ್ಕೂ ಸಹ ವಿಶಿಷ್ಟವಾದಂತಹ ಸ್ಥಾನ ಇದೆ ಕಾವ್ಯದ ಆಸ್ವಾದನೆಯಲ್ಲಿ ಅಂತ ಹೇಳಿದಂಥವನು ಎಸ್ ಟಿ ಕಾಲೇಜ್. ಆಮೇಲೆ ನಾನು ಈಗಾಗಲೇ ಅಂದ್ರೆ ನನ್ನ ಉಪನ್ಯಾಸದ ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದ್ದೆ, ಏನಂದ್ರೆ ವರ್ಡ್ಸ್ ವರ್ತ್ ತನ್ನ ಪ್ರಿಫೇಸ್ ಟು ಲಿರಿಕಲ್ ಬ್ಯಾಲೆಟ್ಸ್ ಅಲ್ಲಿ ಹೇಳಿದಂತ ಅನೇಕ ವಿಚಾರಗಳಿಗೆ ತನ್ನ ಅಭಿಪ್ರಾಯ ಭೇದ, ಅದನ್ನ ನಾನು ಭಿನ್ನಾಭಿಪ್ರಾಯ ಅಂತ ಹೇಳಲ್ಲ, ಯಾಕೆಂದ್ರೆ ವಿಮರ್ಶಕರಲ್ಲಿ ಅಭಿಪ್ರಾಯ ಭೇದಗಳಿರ್ತಕ್ಕಂಥದ್ದು ಸಹಜ. ಆದ್ರೆ ಇಲ್ಲಿ ನೋಡಿ, ವರ್ಡ್ಸ್ ವರ್ತ್ ಇನ್ಫ್ಯಾಕ್ಟ್ ವ್ಯಕ್ತಪಡಿಸಿರ್ತಕ್ಕಂಥ ಅನೇಕ ವಿಚಾರಗಳಿಗೆ ತನಗೆ ಇರ್ತಕ್ಕಂಥ ಅಭಿಪ್ರಾಯ ಭೇದವನ್ನ ವ್ಯಕ್ತಪಡಿಸುವಂತಹ ಒಂದು ಸಂದರ್ಭದಲ್ಲಿ ಅವನೇನ್ ಹೇಳ್ತಾನೆ, ವರ್ಡ್ಸ್ ವರ್ತ್ ತನ್ನ ಕಾವ್ಯ ರಿಯಲ್ ಲೈಫ್ ನ ಭಾಷೆಯನ್ನ ಬಳಸಬೇಕು ಅಂತ ಹೇಳ್ತಾನೆ. ಆದ್ರೆ ಕಾಲೇಜ್ ಒಂದು ಪ್ರಶ್ನೆ ಕೇಳ್ತಾನೆ, ಏನಂದ್ರೆ ರಿಯಲ್ ಲೈಫ್ ಅಂದ್ರೆ ಏನು? ಭಾಷೆಯ ವಿಷಯ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಶಬ್ದಗಳಷ್ಟೇ ಅಲ್ಲ, ಆ ವಾಕ್ಯಗಳ ಬಂಧ ಸಹ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಕಾಲೇಜ್ ಹೇಳ್ತಾರೆ. ಬರೀ ನಾವು ಕೇವಲ ಭಾಷೆಯನ್ನ ಅಥವಾ ಒಂದು ರೀತಿ ಭಾಷೆಯ ಕುರಿತು ಮಾತಾಡ್ತಕ್ಕಂತಹ ಸಂದರ್ಭದಲ್ಲಿ ಕೇವಲ ಶಬ್ದಗಳನ್ನ ಮಾತ್ರ ನಾವು ಗಣನೆಗೆ ತೆಗೆದುಕೊಳ್ಳೋದಲ್ಲ, ಅದಕ್ಕಿಂತ ಹೆಚ್ಚಾಗಿ ವಾಕ್ಯಗಳ ಬಂಧ ಏನಿದೆ
ಅದು ಸಹ ಮುಖ್ಯವಾಗ್ತದೆ ಅಂತಕ್ಕಂಥ ಮಾತನ್ನ ಎಸ್ ಟಿ ಕಾಲೇಜ್ ಹೇಳ್ತಾನೆ. ಆಮೇಲೆ ಇನ್ನೊಂದು ಪ್ರಾಯ ಇದರ ಬಗ್ಗೆ ಅನೇಕ ಚರ್ಚೆಗಳು ನಡೆದಿದೆ. ಆ ವರ್ಡ್ಸ್ವರ್ತ್ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ರಸ್ಟಿಕ್ ಅಂದ್ರೆ ಹಳ್ಳಿಯ ಜನ ಬಳಸ್ತಕ್ಕಂಥ ಭಾಷೆ ಅದು ಕಾವ್ಯದಲ್ಲಿ ಬರಬೇಕು ಅಂತಕ್ಕಂಥ ಮಾತನ್ನ ವರ್ಡ್ಸ್ವರ್ತ್ ಹೇಳ್ತಾನೆ. ಆದ್ರೆ ಕೋಲ್ರಿಡ್ಜ್ ಈ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನವಾದಂತಹ ಅಭಿಪ್ರಾಯವನ್ನ ತಾಳ್ತಾನೆ. ಯಾಕೆಂದ್ರೆ ಅವನ ಪ್ರಕಾರ ಆ ಏನು ನಾವು ರಸ್ಟಿಕ್ಸ್ ಅಂತ ಕರಿತೀವಿ, ಅವರ ಭಾಷೆಯಲ್ಲಿ ಬಹುಮಟ್ಟಿಗೆ ಅಮೂರ್ತವಾದಂತಹ ಪರಿಕಲ್ಪನೆಗಳಿವೆ, ಶಬ್ದಗಳಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಕೋಲ್ರಿಡ್ಜ್ ಹೇಳ್ತಾರೆ. ಇದು ನಾವು ಒಪ್ಲೇಬೇಕು ಅಂತ ಏನಿಲ್ಲ, ಆದ್ರೆ ಅವನ ಅಭಿಪ್ರಾಯವನ್ನ ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಅಂದ್ರೆ ಹಳ್ಳಿಗರ ಭಾಷೆಯಲ್ಲಿ ಬಹುಮಟ್ಟಿಗೆ ಇದನ್ನ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಬಹುಮಟ್ಟಿಗೆ ಅಮೂರ್ತವಾದಂಥ ಪರಿಕಲ್ಪನೆಗಳಿಗೆ ಶಬ್ದ ಇಲ್ಲ. ಹಾಗಾಗಿ ಆತನ ಜಗತ್ತೇನಿದೆ ಅಂದ್ರೆ ಹಳ್ಳಿಯವನ ಜಗತ್ತೇನಿದೆ ಅದು ಮೂರ್ತವಾದಂಥ ಜಗತ್ತು. ಅವನ ಭಾಷೆಗೆ ಬಂದಿರಬಹುದಾದಂತಹ ಏನು ಅಮೂರ್ತ ಶಬ್ದಗಳೆಲ್ಲ ಒಂದು ರೀತಿ ಶಿಷ್ಟ ವರ್ಗದಿಂದ ಬಂದಿರತಕ್ಕಂತಹ ಶಬ್ದಗಳು ಅನ್ನುವಂಥ ಮಾತನ್ನ ಕೋಲ್ರಿಡ್ಜ್ ಹೇಳ್ತಾನೆ. ಹಾಗಾಗಿ ಈ ಭಾಷೆ ಅಂದ್ರೆ ಯಾವ ಒಂದು ಭಾಷೆಯನ್ನ ವರ್ಡ್ಸ್ವರ್ತ್ ತುಂಬಾ ಒತ್ತಿ ಹೇಳ್ತಾನೆ, ಅದು ಕಾವ್ಯದ ಒಂದು ಅದೇ ಹೇಳಿ ಸರ್, ಕಾವ್ಯದ ಭಾಷೆಗೆ ಅದು ಅತ್ಯಂತ ಸೂಕ್ತವಾದಂಥ ಭಾಷೆ ಆಗದೆ ಇರತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನ ಎಸ್ ಟಿ ಕೋಲ್ರಿಡ್ಜ್ ಹೇಳ್ತಾನೆ. ಅಂದ್ರೆ ಇಲ್ಲಿ ಇದು ಹೇಳಿದ್ನಲ್ಲ, ಇದು ನಾವು ಆತನ ಅಭಿಪ್ರಾಯವನ್ನು ನಾನಿಲ್ಲಿ ಗಮನಿಸ್ತಾ ಇದ್ದೀನಿ. ಆಮೇಲೆ ಮನುಷ್ಯನ ಜೀವನಕ್ಕೆ ಕೇವಲ ಗ್ರಾಮೀಣ ವಾತಾವರಣ ಅಷ್ಟೇ ಸಾಲದು. ಆಮೇಲೆ ವರ್ಡ್ಸ್ವರ್ತ್ ತನ್ನ ಶ್ರೇಷ್ಠ ಕವಿತೆಗಳು ಅಂತ ಏನಿದೆ, ಆ ಶ್ರೇಷ್ಠ ಕವಿತೆಗಳಲ್ಲಿ ತಾನು ಏನು ಪ್ರತಿಪಾದನೆ ಮಾಡಿದ್ದಾನೆ, ತಾನು ಪ್ರತಿಪಾದನೆ ಮಾಡಿರತಕ್ಕಂಥ ತತ್ವಕ್ಕೆ ಅಥವಾ ಥಿಯರಿಗೆ ಅವನು ಅಂಟ್ಕೊಳ್ಳಿಲ್ಲ ಅಂತಕ್ಕಂಥ ಆಕ್ಷೇಪಣೆಯನ್ನು ಸಹ ಎಸ್ ಟಿ ಕೋಲ್ರಿಡ್ಜ್ ಮಾಡ್ತಾನೆ. ಇದು ಪ್ರಾಯ ಒಂದು ರೀತಿಯಲ್ಲಿ ಅವರಿಬ್ಬರ ನಡುವೆ ಇರತಕ್ಕಂಥ ಒಂದು ರೀತಿಯಲ್ಲಿ ವಿದ್ವದ್ ವಾಗ್ವಿವಾದ ಅಂತ ಹೇಳ್ಬೋದು. ಇಲ್ಲಿ ಯಾಕೆಂದ್ರೆ ಇದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಯಾಕೆಂದ್ರೆ ಕಾವ್ಯ ಡಿಕ್ಷನ್ ಏನಿದೆ, ಈ ಡಿಕ್ಷನ್ ಬಗ್ಗೆ ಕೋಲ್ರಿಡ್ಜ್ ಮತ್ತು ವರ್ಡ್ಸ್ವರ್ತ್ ವ್ಯಕ್ತಪಡಿಸಿರ್ತಕ್ಕಂತಹ ಅಭಿಪ್ರಾಯಗಳೇನಿದೆ, ಇದು ಪ್ರಾಯ ಸಾಹಿತ್ಯ ಚರಿತ್ರೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಘಟ್ಟ ಅಂತ ನಾನಾದ್ರೂ ಭಾವಿಸ್ತೇನೆ. ಯಾಕೆಂದ್ರೆ ಆ ಒಂದು ಕಾಲದಲ್ಲಿ ಎಸ್ಪೆಷಲಿ ರೊಮ್ಯಾಂಟಿಕ್ ಏಜ್ ಅಲ್ಲಿ ಪೊಯಿಟಿಕ್ ಡಿಕ್ಷನ್ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನ ಇವರಿಬ್ರು ಅಂದ್ರೆ ಕಾವ್ಯದ ಭಾಷೆ ಹೇಗಿರಬೇಕು ಅನ್ನೋದರ ಬಗ್ಗೆ ಅತ್ಯಂತ ಸೂಕ್ಷ್ಮವಾದಂತಹ ಚಿಂತನೆಯನ್ನ ವರ್ಡ್ಸ್ವರ್ತ್ ಮತ್ತು ಕೋಲ್ರಿಡ್ಜ್ ಮಾಡಿದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಅಂದ್ರೆ ನಾನು ಹೇಳೋದೇನು ಅಂದ್ರೆ, ಅದು ತಪ್ಪು ಸರಿ ಅನ್ನೋದು ಪ್ರಾಯ ಕಾಲ ನಿರ್ಧರಿಸುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ಅತ್ಯಂತ ಸೂಕ್ಷ್ಮವಾದಂತಹ ಒಂದು ಚಿಂತನೆಯನ್ನ ಕೊಟ್ರಲ್ಲ, ಅದು ಪ್ರಾಯ ಅತ್ಯಂತ ಗಮನಾರ್ಹವಾದಂಥ ಸಂಗತಿ ಅಂತ ನಾನಾದರೂ ಭಾವಿಸ್ತೇನೆ. ಆದ್ರೆ ಕೆಲವೊಂದು ವಿಷಯಗಳಲ್ಲಿ ಪ್ರಾಯ ಕೋಲ್ರಿಡ್ಜ್ ಸರಿ ಅಂತಾನೂ ಅನ್ಸುತ್ತೆ. ಯಾಕೆಂದ್ರೆ ಕಾವ್ಯ ಭಾಷೆ ಅದು ಒಂದು ರೀತಿಯಲ್ಲಿ ಯಥಾವತ್ತಾಗಿ ಅಂದ್ರೆ ರೂಕ್ಷವಾದಂಥ ಭಾಷೆಯನ್ನು ಬಳಸೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ರೀತಿಯಲ್ಲಿ ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಅದರಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ, ಕಾವ್ಯ ಭಾಷೆಯನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಅವನೇ ಒಂದು ಡೆಫಿನೇಷನ್ ಕೊಡ್ತಾನೆ, ಏನಂದ್ರೆ ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೋಸ್ ಅಂಡ್ ಪೊಯಿಟ್ರಿ ಅಂದಾಗ ಕೋಲ್ರಿಡ್ಜ್ ಹೇಳ್ತಾನೆ, ವರ್ಡ್ಸ್ ಇನ್ ದರ್ ಬೆಸ್ಟ್ ಆರ್ಡರ್ ಇಸ್ ಪ್ರೋಸ್ ಅಂಡ್ ಬೆಸ್ಟ್ ವರ್ಡ್ಸ್ ಇನ್ ದರ್ ಬೆಸ್ಟ್ ಆರ್ಡರ್ ಈಸ್ ಪೊಯಿಟ್ರಿ ಅಂತಕ್ಕಂಥ ಮಾತನ್ನ ಕೋಲ್ರಿಡ್ಜ್ ಹೇಳ್ತಾನೆ. ಇದು ಡೆಫಿನೇಷನ್. ಪ್ರಾಯ ಬೆಸ್ಟ್ ವರ್ಡ್ಸ್ ಅಂದ್ರೆ ನಾವು ಅಲ್ಲಿ ಆಯ್ಕೆ ಮಾಡಬೇಕಾಗತ್ತೆ, ಯಾವ ಶಬ್ದ ಆ ಸಂದರ್ಭಕ್ಕೆ ಅತ್ಯಂತ ಸಮುಚಿತವಾಗಿರ್ತಕ್ಕಂಥ ಶಬ್ದ ಅನ್ಸುತ್ತೆ ಆ ಶಬ್ದವನ್ನು ನಾವು ಬಳಸಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು, ಈಗ ಉದಾಹರಣೆಗೆ ಈ ಒಂದು ಉದಾಹರಣೆಯನ್ನ ಕೊಡಬಹುದಾದ್ರೆ, ಈಗ ಕನ್ನಡದಲ್ಲಿ ಗಾಳಿಗೆ ಅನೇಕ ಒಂದು ರೀತಿ ಪರ್ಯಾಯ ಶಬ್ದಗಳಿದೆ. ಆದ್ರೆ ಈಗ ನೋಡಿ, ಒಬ್ಬ
ಪ್ರಿಯಕರ ಮತ್ತು ಪ್ರೇಯಸಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ಗಾಳಿ ಬೀಸ್ತಿತ್ತು ಅಂತ ಹೇಳಲ್ಲ, ಅಲ್ಲಿ ಒಂದು ರೀತಿ ತಂಗಾಳಿ, ಎಲರ್, ಈ ರೀತಿ ಅನೇಕ ಶಬ್ದಗಳನ್ನು ನಾವು ಬಳಸ್ತೀವಿ. ಯಾಕೆಂದ್ರೆ ಆ ಸಂದರ್ಭಕ್ಕೆ ಒಂದು ರೀತಿ ಉಚಿತವಾಗಿರ್ತಕ್ಕಂತಹ ಶಬ್ದವನ್ನ ನಾವು ಆಯ್ಕೆ ಮಾಡ್ತೀವಿ ಯಾವುದೇ ಒಂದು ಕಾವ್ಯದ ಒಂದು ಭಾಷೆಯಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಈಗ ಸೂರ್ಯನಿಗೆ ಸೂರ್ಯ ಅಂತ ಇದ್ದಾನೆ, ಮಾರ್ತಾಂಡ ಅಂತಾನೆ, ಬೆಂಗದಿರ ಅನ್ನುವಂತಹ ಕನ್ನಡ ಶಬ್ದ ಇದೆ. ಹಾಗಾಗಿ ದಿನಪ ಅಂತಿದೆ, ದಿನಕರ ಅಂತಿದೆ, ಹೀಗೆ ಅನೇಕ ಪರ್ಯಾಯ ಶಬ್ದಗಳಿದೆ. ಆದರೆ ಯಾವ ಶಬ್ದ ಆ ಕಾವ್ಯದ ಅಗತ್ಯತೆಗೆ ಅತ್ಯಂತ ಅನಿವಾರ್ಯವೋ ಅಥವಾ ಕಾವ್ಯದ ಸೌಂದರ್ಯವನ್ನ ಹೆಚ್ಚಿಸುತ್ತೋ ಆ ಶಬ್ದವನ್ನ ಬಳಸೋದು ಪ್ರಾಯಃ ಒಂದು ರೀತಿಯಲ್ಲಿ ಕವಿ ಮಾಡಬೇಕಾದಂತಹ ಅತ್ಯಂತ ಅಗತ್ಯವಾದಂತಹ ಕೆಲಸ ಅನ್ನೋದನ್ನ ನಾವಾದ್ರೂ ಗಮನಿಸ್ಬೇಕಾಗತ್ತೆ. ಹಾಗಾಗಿ ಪ್ರಾಯಃ ಬೆಸ್ಟ್ ವರ್ಡ್ಸ್ ಇನ್ ದೇರ್ ಬೆಸ್ಟ್ ಆರ್ಡರ್ ಅಂತ ಏನು ಎಸ್.ಟಿ. ಕಾಲ್ರಿಡ್ಜ್ ಕೊಟ್ಟಿದ್ದಾನೆ, ಅಲ್ಲಿ ನಾವು ಈ ರೀತಿಯ ಒಂದು ಆಯ್ಕೆಯನ್ನ ಖಂಡಿತವಾಗಿ ಮಾಡಲೇಬೇಕಾಗತ್ತೆ ಅಂತಕ್ಕಂತಹ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಆಮೇಲೆ ನಾನು ಈಗಾಗಲೇ ಹೇಳಿದ ಹಾಗೆ ಫಾರಂ ಮತ್ತು ಕಂಟೆಂಟ್ಗಳ ಬಗ್ಗೆ ವಿಶೇಷವಾದಂತಹ ಒತ್ತನ್ನ ಕೊಟ್ಟಂತವನು ಎಸ್.ಟಿ. ಕಾಲ್ರಿಡ್ಜ್. ಆನಂತರದಲ್ಲಿ ಇನ್ನೊಂದು ಅಂಶವನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಈ ಬಹಳ ಮುಖ್ಯವಾಗಿ ಎಸ್.ಟಿ. ಕಾಲ್ರಿಡ್ಜ್ ಆ ಪ್ರೈಮರಿ ಇಮ್ಯಾಜಿನೇಷನ್ ಮತ್ತು ಸೆಕೆಂಡರಿ ಇಮ್ಯಾಜಿನೇಷನ್ಗೆ ಕೊಟ್ಟಿರ್ತಕ್ಕಂತಹ ವಿಷಯಗಳ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಒಂದು ರೀತಿಯ ಚಿಂತನೆಗಳು ನಾವು ನಡೆಸಬೇಕಾದಂತಹ ಅಗತ್ಯತೆ ಇದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಆನಂತರದಲ್ಲಿ ಇನ್ನೊಂದೇನಂದ್ರೆ, ಈಗ ಅವನು ವರ್ಡ್ಸ್ವರ್ತ್ನ ಕಾವ್ಯ ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದ್ರೆ, ಅನೇಕ ಕವಿಗಳ ಬಗ್ಗೆ ಬಹಳ ವಿಶೇಷವಾದಂತಹ ಅಧ್ಯಯನವನ್ನು ಮಾಡ್ತಾನೆ ಕೋಲ್ರಿಡ್ಜ್. ಇದು ಕೋಲ್ರಿಡ್ಜ್ ಶೇಕ್ಸ್ಪಿಯರ್ನ ಕವನಗಳನ್ನ, ನಾಟಕಗಳನ್ನ ವಿಮರ್ಶೆ ಮಾಡ್ತಾನೆ. ಅಂದ್ರೆ ಅವನ ಒಟ್ಟಾರೆ ನಾವು ಎಸ್.ಟಿ. ಕಾಲ್ರಿಡ್ಜ್ ಕೊಟ್ಟಂತಹ ಕೊಡುಗೆಯನ್ನ ಗಮನಿಸ್ತಕ್ಕಂತಹ ಸಂದರ್ಭದಲ್ಲಿ ಶೇಕ್ಸ್ಪಿಯರ್ ಕೇವಲ ನಾಟಕಕಾರನಾಗಿ ಮಾತ್ರ ಅಲ್ಲ, ಒಬ್ಬ ಕವಿಯಾಗಿಯೂ ಸಹ ಅತ್ಯಂತ ಶ್ರೇಷ್ಠ ಕವಿ ಅಂತಕ್ಕಂತಹ ಮಾತನ್ನ ಹೇಳದಂತವನು ಎಸ್.ಟಿ. ಕಾಲ್ರಿಡ್ಜ್. ಇದು ನಾನು ಅತ್ಯಂತ ಬಹಳ ವಿಶೇಷವಾಗಿ ಇಲ್ಲಿ ಹೇಳಲೇಬೇಕಾದಂತಹ ಸಂಗತಿ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಈ ಡಾಕ್ಟರ್ ಜಾನ್ಸನ್ ಮೊದಲಾದಂಥವ್ರು ಅದಕ್ಕಿಂತ ಅವರು ಶೇಕ್ಸ್ಪಿಯರ್ನ ನಾಟಕಗಳನ್ನು ವಿಮರ್ಶೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ವ್ಯಕ್ತಪಡಿಸಿದಂತಹ ಅಭಿಪ್ರಾಯಕ್ಕಿಂತ ಭಿನ್ನವಾದಂತಹ ಅಭಿಪ್ರಾಯವನ್ನ ಹೇಳ್ತಾನೆ. ಆಮೇಲೆ ಇನ್ನೊಂದೇನಂದ್ರೆ, ಇನ್ನೊಂದು ವಿಷಯ, ಈ ಬೆನ್ ಜಾನ್ಸನ್ ಮತ್ತು ಮಿಲ್ಟನ್ ಇವರು ಶೇಕ್ಸ್ಪಿಯರ್ನ ಒಂದು ರೀತಿ ಅವನೊಬ್ಬ ಕವಿಯಾಗಿ ಶೇಕ್ಸ್ಪಿಯರ್ನ ಕೊಡುಗೆ ಏನು ಅನ್ನೋದನ್ನ ಈಗಾಗಲೇ ಗುರುತಿಸಿದ್ರು. ಆದ್ರೆ ಕೋಲ್ರಿಡ್ಜ್ ಒಂದು ರೀತಿಯಲ್ಲಿ ನನಗೆ, ನನ್ನ ದೃಷ್ಟಿಯಲ್ಲಿ ಹೇಳಬೇಕಂದ್ರೆ, ಹಿ ವಾಸ್ ಆಕ್ಚುಲಿ ಅನ್ ಎಸೆನ್ಷಿಯಲ್ ಕ್ರಿಟಿಕ್. ಅಂದ್ರೆ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಶೇಕ್ಸ್ಪಿಯರ್, ಅಂದ್ರೆ ಶೇಕ್ಸ್ಪಿಯರ್ನ ಅರ್ಥ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಅತ್ಯಂತ ಅನಿವಾರ್ಯವಾದಂತಹ ವಿಮರ್ಶಕರಲ್ಲಿ ಒಬ್ಬ ಎಸ್.ಟಿ. ಕಾಲ್ರಿಡ್ಜ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಶೇಕ್ಸ್ಪಿಯರ್ ಒಬ್ಬ ನಿಸರ್ಗದ ವರಪುತ್ರ. ಅವನು ಕಾವ್ಯ ಯಾವುದೇ ಒಂದು ಪ್ರಯತ್ನ ಇಲ್ಲದೆ ಅವನ ಲೇಖನಿಯಿಂದ ಹೊರಗಡೆ ಬಂತು ಅಂತಕ್ಕಂಥ ಮಾತನ್ನ ಎಸ್.ಟಿ. ಕಾಲ್ರಿಡ್ಜ್ ಹೇಳ್ತಾನೆ. ಇಲ್ಲಿ ಅವನು ಬಹಳ ಶೇಕ್ಸ್ಪಿಯರ್ನ ಬಗ್ಗೆ ಅವನು ಬರೆದಿರ್ತಕ್ಕಂತಹ ಹಿಸ್ ಲೆಕ್ಚರ್ಸ್ ಆನ್ ಶೇಕ್ಸ್ಪಿಯರ್ ಅನ್ನುವಂತಹ ಒಂದು ಇದನ್ನ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಶೇಕ್ಸ್ಪಿಯರ್ ಅತ್ಯಂತ ತಾಳ್ಮೆಯಿಂದ ಅಧ್ಯಯನ ಮಾಡಿದ ಮತ್ತು ಅತ್ಯಂತ ಗಾಢವಾಗಿ ಚಿಂತನೆ ಮಾಡಿದ ಅಂತಕ್ಕಂಥ ವಿಚಾರವನ್ನ ಎಸ್.ಟಿ. ಕಾಲ್ರಿಡ್ಜ್ ಹೇಳ್ತಾನೆ. ಆಮೇಲೆ ಅವನ ಚಿಂತನೆ ಏನಿದೆ, ಯಾರು ಶೇಕ್ಸ್ಪಿಯರ್ನ ಚಿಂತನೆ ಅತ್ಯಂತ ಚೇತೋಹಾರಿಯಾಗಿರ್ತಕ್ಕಂಥದ್ದು ಮತ್ತು ಚೈತನ್ಯಪೂರ್ಣವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾನೆ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ, ನಾಟಕಗಳ ವಿಶ್ಲೇಷಣೆಯನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ, ಶೇಕ್ಸ್ಪಿಯರ್ನ ನಾಟಕಗಳ ವಿಶ್ಲೇಷಣೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಹಿಂದೆ ಏನಾಗಿತ್ತು ಅಂದ್ರೆ, ಬಹುಮಟ್ಟಿಗೆ ಪಾತ್ರಗಳ ವಿಶ್ಲೇಷಣೆ ಆಗಿತ್ತು. ಆದ್ರೆ ನಾಟಕವನ್ನ, ಅಂದ್ರೆ ಅಥವಾ ನಾಟಕಗಳನ್ನ, ನಿಜ ಹೇಳಬೇಕಂದ್ರೆ ನಾಟಕಗಳನ್ನ ಒಂದು ಸಮಗ್ರವಾದಂತಹ ಸೃಷ್ಟಿಯಾಗಿ ಕಾಣುವಂತಹ ಪ್ರಯತ್ನ ಹಿಂದೆ ಕಡಿಮೆ ನಡೆದಿತ್ತು. ಈ ವಿಷಯದಲ್ಲಿ ನಾನು ಹೇಳ್ಬೇಕಂದ್ರೆ ಶೇಕ್ಸ್ಪಿಯರ್ನ ನಾಟಕಗಳನ್ನ ಸಮಗ್ರವಾಗಿ ಕಾಣುವಂತಹ ಒಂದು ಕೆಲಸ ಆಗಿರ್ಲಿಲ್ಲ. ಬಟ್ ಕೋಲ್ರಿಡ್ಜ್ ಅದನ್ನು ಮಾಡ್ತಾನೆ. ಶೇಕ್ಸ್ಪಿಯರ್ನ ಕಾಂಟ್ರಿಬ್ಯೂಷನ್ ಏನು, ಶೇಕ್ಸ್ಪಿಯರ್ನ ಕಾಂಟ್ರಿಬ್ಯೂಷನ್ ಬಹಳ ಅತ್ಯದ್ಭುತವಾಗಿ
ಗುರುತಿಸ್ತಕ್ಕಂಥ ಒಂದು ಕೆಲಸವನ್ನ ಎಸ್ ಟಿ ಕಾಲ್ರಿಡ್ಜ್ ಮಾಡ್ತಾನೆ. ಆಮೇಲೆ ಈಗ ಅವನು ಅಷ್ಟೇ ಅಲ್ಲ, ಇನ್ನೊಂದು ಮಾತನ್ನು ನಾವಿಲ್ಲಿ ಹೇಳ್ಬೇಕಾಗತ್ತೆ. ಟೆಂಪೆಸ್ಟ್ ನ ಬಗ್ಗೆ ಅವನು ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯ ಇರ್ಬೋದು. ಆಮೇಲೆ ನಾನೀಗಾಗಲೇ ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಆ ಪೊಯಿಟಿಕ್ ಗ್ರೇಟ್ನೆಸ್ ಅಂದ್ರೆ ಅವನ ಕಾವ್ಯ ಶಕ್ತಿ ಯಾವ ಉನ್ನತ ಮಟ್ಟದ್ದು ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥವನು ಎಸ್ ಟಿ ಕಾಲ್ರಿಡ್ಜ್. ಆಮೇಲೆ ಇನ್ನೊಂದೇನಂದ್ರೆ ವರ್ಡ್ಸ್ವರ್ತ್ನ ಕಾವ್ಯವನ್ನು, ತನ್ನ ಸಮಕಾಲೀನಾಗಿರ್ತಕ್ಕಂತಹ ವರ್ಡ್ಸ್ವರ್ತ್ನ ಕಾವ್ಯವನ್ನು ಸಹ ಅತ್ಯಂತ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಎಸ್ ಟಿ ಕಾಲ್ರಿಡ್ಜ್ ಮಾಡ್ತಾನೆ. ಇದು ಪ್ರಾಯ ನಾವು ಎಸ್ ಟಿ ಕಾಲ್ರಿಡ್ಜ್ನ ಒಂದು ಸಾಹಿತ್ಯ ವಿಮರ್ಶೆಗೆ ಆತನ ಕೊಡುಗೆಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ನಾವು ಅತ್ಯಂತ ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ ಅಂತ ಹೇಳ್ತೇನೆ. ಆಮೇಲೆ ಕಾವ್ಯದಲ್ಲಿ ದೋಷಗಳೇನು, ಈ ಕಾವ್ಯದ ದೋಷ ಏನು, ಕಾವ್ಯದಲ್ಲಿ 5 ರೀತಿಯ ದೋಷಗಳನ್ನ ಕಾಲ್ರಿಡ್ಜ್ ಪಟ್ಟಿ ಮಾಡ್ತಾನೆ. ಒಂದನೆಯದು ಶೈಲಿ ಏನಿದೆ, ಆ ಶೈಲಿ ಸಮಂಜಸವಾಗಿ ಇಲ್ಲದೆ ಇರ್ತಕ್ಕಂಥದ್ದು ಒಂದನೇ ದೋಷ. ಆದರೆ ಕೆಲವು ಕವನಗಳಲ್ಲಿ ಅನಗತ್ಯವಾಗಿರ್ತಕ್ಕಂಥ ನೀರಸವಾಗಿರ್ತಕ್ಕಂಥ ವಿವರಗಳನ್ನ ವರ್ಡ್ಸ್ವರ್ತ್ ಕೊಟ್ಬಿಡ್ತಾನೆ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಆನಂತರದಲ್ಲಿ ಕೆಲವೊಮ್ಮೆ ತುಂಬಾ ನಾಟಕೀಯತೆ ಅಗತ್ಯಕ್ಕಿಂತ ಹೆಚ್ಚಾಗಿರ್ತದೆ ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾನೆ. ಅಗತ್ಯಕ್ಕಿಂತ ನಾಟಕೀಯತೆ ಹೆಚ್ಚಾಗುತ್ತೆ, ಆಗ ಕಾವ್ಯದ ಒಂದು ಏನು ಮೂಲ ಸ್ವರೂಪಕ್ಕೆ ಧಕ್ಕೆ ಆಗ್ತದೆ ಅಂತಕ್ಕಂಥ ಮಾತನ್ನು ಕಾಲ್ರಿಡ್ಜ್ ಹೇಳ್ತಾನೆ. ಆಮೇಲೆ ಇಲ್ಲಿ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಅತ್ಯಂತ ಕೆಲವೊಮ್ಮೆ ವಾಚಾಳಿ ಆಗ್ಬಿಡ್ತಾನೆ, ಬಹಳ ವಾಚಾಳಿ ಆಗ್ತಾನೆ. ಅನಂತರದಲ್ಲಿ ಪುನರಾವೃತ್ತಿ, ಅದು ಸಹ ಇದು ಬಹಳ ಒಂದು ದೋಷ ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾನೆ. ಆಮೇಲೆ ಮಾನಸಿಕವಾದಂತಹ ಅಬ್ರ, ಅಂದ್ರೆ ಇದನ್ನ ಯಾಕೆ ಈ ದೃಷ್ಟಿಯಲ್ಲಿ ಹೇಳ್ತಿದ್ದೀನಿ ಅಂದ್ರೆ ಕೆಲವೊಮ್ಮೆ ತಾನು ಹೇಳ್ಬೇಕಾದದನ್ನ ಅಗತ್ಯಕ್ಕಿಂತ ಹೆಚ್ಚಾಗಿ ಹೇಳ್ತಕ್ಕಂಥ ಕೆಲಸವನ್ನು ಹೇಳ್ತಾನೆ. ಆಮೇಲೆ ಒಂದ್ ರೀತಿಯಲ್ಲಿ ಕಾವ್ಯ ಅನ್ನೋದು ಶುದ್ಧವಾಗಿರ್ಬೇಕು ಅಂದ್ರೆ ಹೇಗಿರ್ಬೇಕು ಅಂತಕ್ಕಂಥ ಮಾತನ್ನು ಸಹ ಎಸ್ ಟಿ ಕಾಲ್ರಿಡ್ಜ್ ಬಹಳ ಸೊಗಸಾಗಿರ್ತಕ್ಕಂಥ ಒಂದು ವಿಚಾರಣೆಗಳ ಮೂಲಕವನ್ನು ಹೇಳ್ತಾನೆ. ಅಂದ್ರೆ ಭಾಷೆಯ ಅತ್ಯಂತ ಪರಿಶುದ್ಧತೆ ಏನಿದೆ, ಭಾಷೆ ಪರಿಶುದ್ಧವಾಗಿರ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಆಮೇಲೆ ಇದು ಕಟ್ಟುನಿಟ್ಟಾಗಿರ್ತಕ್ಕಂಥ ಪರಿಶುದ್ಧತೆ ಅಂತ ಹೇಳಬಹುದು. ಭಾಷೆಯ ಕಟ್ಟುನಿಟ್ಟಾದಂಥ ಪರಿಶುದ್ಧತೆ ಕಾವ್ಯಕ್ಕೆ ಹೊಸ ಸೊಗಸನ್ನ ಕೊಡ್ತದೆ ಅಂತಕ್ಕಂಥ ಮಾತನ್ನ ಎಸ್ ಟಿ ಕಾಲ್ರಿಡ್ಜ್ ಹೇಳ್ತಾನೆ. ಅದಲ್ಲದೆ ವೈಚಾರಿಕವಾಗಿರ್ತಕ್ಕಂಥ, ಭಾವನಾತ್ಮಕವಾಗಿರ್ತಕ್ಕಂಥ, ಗಹನವಾಗಿರ್ತಕ್ಕಂಥ ವಿಚಾರಗಳು ಮತ್ತು ಭಾವನಾತ್ಮಕವಾಗಿರ್ತಕ್ಕಂಥ ವಿಚಾರಗಳು ಇವೆರಡೂ ಸಹ ಜೊತೆ ಆದರೆ ಕಾವ್ಯ ಒಂದು ಸೊಗಸಾಗತ್ತೆ ಅಂತಕ್ಕಂಥ ಮಾತನ್ನ ಕಾಲ್ರಿಡ್ಜ್ ಹೇಳ್ತಾನೆ. ಇದು ಪ್ರಾಯ ನಾವು ನೋಡಿದಾಗ ನಮಗೆ ನನ್ನ PhD ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು 3 ಜನ ಏನು, ಯಾಕೆಂದ್ರೆ ಇದನ್ನ ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಜಾನ್ ಡನ್ ಅಲ್ಲಿ ಮತ್ತು WV ಯೇಟ್ಸ್ ಅಲ್ಲಿ ವೈಚಾರಿಕತೆಯ ಜೊತೆಗೆ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿರ್ತಕ್ಕಂತಹ ಏನು ಅಭಿಪ್ರಾಯಗಳನ್ನು ಸಹ ಅವರು ವ್ಯಕ್ತಪಡಿಸೋದ್ರಿಂದ ಕಾವ್ಯಕ್ಕೆ ಒಂದು ಶ್ರೇಷ್ಠತೆ ಬರ್ತದೆ ಅಂತ. ಬೇಂದ್ರೆಯವರಲ್ಲಿ ಖಂಡಿತ ಇದು ಏನಂದ್ರೆ, ಬೇಂದ್ರೆಯವರಲ್ಲಿ ಒಂದು ಕಡೆ ಭಾವನಾತ್ಮಕವಾದಂತಹ ಅಂಶಗಳನ್ನು ಸಹ ವೈಚಾರಿಕವಾಗಿ ವಿಶ್ಲೇಷಣೆ ಮಾಡತಕ್ಕಂತಹ ಕೆಲಸವನ್ನ ಈ ಕವಿಗಳು ಮಾಡಿದ್ದು ನೋಡಿದಾಗ, ಯಾಕೆಂದ್ರೆ ಒಂದ್ ಕಡೆ ಕಾವ್ಯ ಅಂದ್ರೆ ಅದರಲ್ಲಿ ಮುಂದೆ ಎಲಿಯಟ್ ಹೇಳ್ತಾನಲ್ಲ, ಯೂನಿಫಿಕೇಶನ್ ಆಫ್ ಸೆನ್ಸಿಬಿಲಿಟಿ, ಆ ಡಿಸೋಸಿಯೇಷನ್ ಆಫ್ ಸೆನ್ಸಿಬಿಲಿಟಿ ಯಾಕಾಯ್ತು, ಕೇವಲ ಭಾವನೆಗಳಿಗೆ ಒತ್ತು ಕೊಟ್ಟು ಅಥವಾ ಕೇವಲ ವಿಚಾರಗಳಿಗೆ ಒತ್ತು ಕೊಟ್ಟು ಅದರಲ್ಲಿ ಇರ್ತಕ್ಕಂಥ ಒಂದು ಯೂನಿಫಿಕೇಶನ್ ಆಫ್ ಸೆನ್ಸಿಬಿಲಿಟಿ ಲಾಸ್ ಅಂತಕ್ಕಂಥ ಮಾತನ್ನ ಏನ್ ಹೇಳ್ತಾನೆ, ಅದನ್ನ ಪ್ರಾಯ ನಾವು ಒಂದ್ ರೀತಿ ನಮ್ಮ ಗಮನಕ್ಕೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಕಾಲ್ರಿಡ್ಜ್ ಯಾಕೆ ವೈಚಾರಿಕ ಮತ್ತು ಭಾವನಾತ್ಮಕವಾಗಿರ್ತಕ್ಕಂತಹ ಗಹನತೆ ಕಾವ್ಯದಲ್ಲಿ ಇರಬೇಕು ಅನ್ನೋದನ್ನ ಹೇಳ್ತಾನೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆನಂತರದಲ್ಲಿ ಈ ಸಮಗ್ರವಾಗಿ ಕವನಗಳನ್ನ ಅಥವಾ ಕಾವ್ಯದ ಭಾಗವನ್ನ ನಾವು ಅರ್ಥೈಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಇದು ಪ್ರಾಯ ಸಾಹಿತ್ಯ ವಿಮರ್ಶೆಗೆ ಎಸ್ ಟಿ ಕಾಲ್ರಿಡ್ಜ್ ಕೊಟ್ಟಂತ ಅತ್ಯುತ್ತವಾದಂತ ಕೊಡುಗೆ ಅಂತ ನಾನಾದ್ರೂ ಭಾವಿಸ್ತೀನಿ. ಯಾಕೆಂದ್ರೆ ಈ ಪ್ರತಿಮೆಗಳನ್ನ, ವರ್ಣನೆಗಳನ್ನ ಮತ್ತು ಅಲ್ಲಿ ಇರ್ತಕ್ಕಂಥ ಭಾಷೆಯನ್ನ, ಆಮೇಲೆ ಆ ಬಂಧ, ಅದೆಲ್ಲವನ್ನೂ ಸಹ ನಾವು ಒಂದು ರೀತಿಯಲ್ಲಿ ಗಮನಕ್ಕೆ ತಗೊಂಡಾಗ ಕಾವ್ಯಕ್ಕೆ ನ್ಯಾಯ ಸಲ್ಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಆಗತ್ತೆ. ಆ ನಂತರದಲ್ಲಿ ಅದಕ್ಕಿಂತ ಹೆಚ್ಚಾಗಿ ಇಮ್ಯಾಜಿನೇಷನ್ ಬಹಳ ಮುಖ್ಯವಾಗಿ
ಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನ ಎಸ್ ಟಿ ಕಾಲೇಜ್ ಹೇಳ್ತಾನೆ. ಆದ್ರೆ ನೋಡಿ, ಇಲ್ಲಿ ಒಂದು ವಿಶೇಷ ಏನಂದ್ರೆ, ಅವನ ವಿಮರ್ಶೆಯಲ್ಲೂ ಸಹ ಕೆಲವೊಂದು ನ್ಯೂನತೆಗಳು ಇಲ್ಲ ಅಂತ ಅಲ್ಲ. ಯಾಕೆಂದ್ರೆ ಒಬ್ಬ ಸಹಜವಾಗಿ ಒಬ್ಬ ಜೀವಂತವಾಗಿರ್ತಕ್ಕಂಥ, ಅಂದ್ರೆ ಜೀವಂತಿಕೆ ಇರ್ತಕ್ಕಂಥ ವಿಮರ್ಶಕ ಒಂದು ವಿಶೇಷವಾದಂತಹ ಒಂದು ಸಾಹಿತ್ಯದ ಅಧ್ಯಯನಕ್ಕೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅನೇಕ ಒಂದು ಸಮಸ್ಯೆಗಳು ಎದುರಾಗ್ತಕ್ಕಂತಹ ಸಾಧ್ಯತೆಗಳು ಬಹಳ ಇದೆ. ಹಾಗಾಗಿ ಅವನೇನ್ ಮಾಡ್ತಾನೆ, ಇನ್ನೊಂದು ಈ ನಿಯೋ ಕ್ಲಾಸಿಕಲ್ ಟ್ರೆಡಿಷನ್ ಅನ್ನ ಇದೊಂದು ಅಂಶವನ್ನು ನಾನು ಹೇಳಿ ಅವನಲ್ಲಿ ಇರಬಹುದಾದಂತ, ನಾನು ಹೇಳೋದಂದ್ರೆ ಅಂದ್ರೆ ನಮ್ಮ ಗಮನಕ್ಕೆ ಬರಬಹುದಾದಂತ ಕೆಲವೊಂದು, ನಾವು ದೋಷಗಳು ಅಂತ ಕರೀಬಹುದಾದಂತ ಕೆಲವೊಂದು ಅಂಶಗಳನ್ನ, ಅದು ದೋಷಗಳು ಅಥವಾ ನಮ್ಮ ಗ್ರಹಿಕೆಗೆ ಸಿಗಬಹುದಾದಂತ ದೋಷಗಳು ಅಂತ ನಾನು ಹೇಳಬೇಕಾಗತ್ತೆ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಅವನು ನಿಯೋ ಕ್ಲಾಸಿಕಲ್ ಟ್ರೆಡಿಷನ್ ನ ಹೇಗೆ ಇದನ್ನ ಅಟ್ಯಾಕ್ ಮಾಡ್ತಾನೆ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಪೋಯೆಟ್, ಒಬ್ಬ ಕವಿಯಾಗಿರ್ತಕ್ಕಂಥವನು, ನೋಡಿ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ, ಕೋಲಿಡ್ಜ್ ಹೇಳಿರ್ತಕ್ಕಂಥ ಮಾತನ್ನು ನಾನು ಇಲ್ಲಿ ಪುನರುಚ್ಚಿಸ್ತಾ ಇದ್ದೀನಿ. ಹಿ ಡಸ್ ನಾಟ್ ಕ್ರಿಯೇಟ್. ಕವಿಯಾದವನು ಕಾವ್ಯವನ್ನು ಸೃಷ್ಟಿಸೋಳಿಲ್ಲ, ಹಿ ಬಿಕಮ್ಸ್. ಕಾವ್ಯ ಆಗ್ತಾನೆ. ಹಿ ಡಸ್ ನಾಟ್ ಕ್ರಿಯೇಟ್, ಹಿ ಬಿಕಮ್ಸ್. ಎ ಪೋಯಮ್ ಈಸ್ ನಾಟ್ ಕ್ರಿಯೇಟೆಡ್, ಇಟ್ ಗ್ರೋಸ್. ಅದು ಬೆಳೆಯುತ್ತೆ ಲೈಕ್ ಎ ಟ್ರೀ. ಇದು ತನ್ನದೇ ಆದಂತಹ ಒಂದು ಅಂತಃಸತ್ವದಿಂದ ಕಾವ್ಯ ಬೆಳೆಯುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಹೌದು, ಕಾವ್ಯ ಅನ್ನೋದು ಪ್ರಾಯ ಪ್ರಯತ್ನಪೂರ್ವಕವಾಗಿ ಸಿದ್ಧಿಸ್ತಕ್ಕಂತಹ ಒಂದು ಕಲೆ ಅಲ್ಲ. ಅದು ಆಕ್ಚುಲಿ ಹೇಳಬೇಕಾದ್ರೆ ಅದು ಒಳಗಡೆ ಇರತಕ್ಕಂತಹ ಅಂತಃಸ್ಫುರಣೆ ಅಂತ ಹೇಳ್ಬೋದು. ಆ ಅಂತಃಸ್ಫುರಣೆ ಇರಬಹುದು, ಅಥವಾ ನಮ್ಮ ಪ್ರತಿಭೆಯಿಂದ ಅದು ಹೊರಗಡೆ ಬರ್ತಕ್ಕಂಥ ಒಂದು ಅತ್ಯದ್ಭುತವಾದಂತಹ ಒಂದು ಏನು ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ವಸ್ತು ಅಂತಕ್ಕಂಥ ಮಾತನ್ನ ಹೇಳಬಹುದಾಗತ್ತೆ. ಆಮೇಲೆ ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಈ ಇಮಿಟೇಷನ್ ಆಫ್ ನೇಚರ್ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಇಲ್ಲಿ ಇಮಿಟೇಷನ್ ಆಫ್ ನೇಚರ್ ಅಂತ ಹೇಳೋದನ್ನ ಕಾಲೇಜ್ ಒಪ್ಪಲ್ಲ. ಆಕ್ಚುಲಿ ಅದು ಇಮಿಟೇಷನ್ ಅಂತ ಹೇಳಲ್ಲ, ಅವನು ಬಹಳ ಅದ್ಭುತವಾಗಿ ಅದನ್ನ ಡಿಸ್ಕಾರ್ಡ್ ಮಾಡ್ತಾನೆ. ಬಹಳ ಅತ್ಯದ್ಭುತವಾಗಿ ಏನು ಅದು ಇಮಿಟೇಷನ್ ಅಲ್ಲ. ಜೀವನ ಅನ್ನೋದು, ಅದ್ರ ಕಾವ್ಯ ಅನ್ನೋದು ಇಮಿಟೇಷನ್ ಅಲ್ಲ, ಅದು ಪ್ರಾಯ ಒಂದು ರೀತಿಯಲ್ಲಿ ಅದು ರೀಕ್ರಿಯೇಷನ್ ಅಂತಕ್ಕಂಥ ಒಂದು ಮಾತನ್ನ ಎಸ್ ಟಿ ಕಾಲೇಜ್ ಹೇಳ್ತಾನೆ. ಇದು ಪ್ರಾಯ ನಾವು ಎಸ್ ಟಿ ಕಾಲೇಜ್ ಅನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಅತ್ಯದ್ಭುತವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾನೆ. ಯಾಕೆಂದ್ರೆ ನೋಡಿ, ಇಲ್ಲಿ ಮುಖ್ಯವಾಗಿ ನಾನು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದ್ರೆ, ಕೇವಲ ಸಾಹಿತ್ಯ ವಿಮರ್ಶೆಯನ್ನ ಸಾಹಿತ್ಯ ವಿಮರ್ಶೆಯಾಗಿ ಮಾಡದೆ ಅದಕ್ಕೆ ಇರ್ತಕ್ಕಂತಹ ಮನಃಶಾಸ್ತ್ರೀಯವಾದಂತಹ ಹಿನ್ನೆಲೆಯನ್ನ, ಅದಕ್ಕಿರ್ತಕ್ಕಂತಹ ತಾತ್ವಿಕ ಹಿನ್ನೆಲೆಯನ್ನ ಪರಿಶೀಲನೆ ಮಾಡಿದಂಥವನು ಎಸ್ ಟಿ ಕಾಲೇಜ್. ಯಾಕೆಂದ್ರೆ ಕೇವಲ ಇದು ಯಾಕೆಂದ್ರೆ ಅವನು, ನಾನು ಈಗಾಗಲೇ ಮೊದಲೇ ಹೇಳಿದಾಗೆ ಜರ್ಮನ್ ಫಿಲಾಸಫರ್ಸ್ ಇಂದ ತುಂಬಾ ಇನ್ಫ್ಲೂಯೆನ್ಸ್ ಆಗಿದ್ದು ನಿಜ, ಒಪ್ಪಣ, ಇಲ್ಲ ಅಂತಲ್ಲ. ಆದ್ರೆ ಆ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಅವನು ಯಾವ ರೀತಿಯ ಒಂದು ಕೊಡುಗೆಯನ್ನು ಕೊಟ್ಟ ಒಂದು ಸಾಹಿತ್ಯ ವಿಮರ್ಶೆಗೆ ಅಂತಕ್ಕಂಥದ್ದನ್ನ ನಾವು ಹೇಳ್ಬೇಕಾಗತ್ತೆ. ಆದ್ರೆ ಕೆಲವೊಂದು ನಾನು ಹೇಳ್ಬೇಕಾದ್ರೆ ಕೆಲವೊಂದು ವಿಚಾರಗಳಲ್ಲಿ ಕೋಲಿಡ್ಜ್ ಇನ್ನೂ ಹೆಚ್ಚು ಗಮನ ಹರಿಸಬಹುದಿತ್ತೇನೋ ಅನ್ನುವಂತಹ ಒಂದು ಪ್ರಾಯ ಅಭಿಪ್ರಾಯವನ್ನ ನಮ್ಮಲ್ಲಿ ಉಳಿಸ್ಬಿಡ್ತಾನೆ. ಪ್ರಾಯ ಇದೊಂದು ಒಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಒಬ್ಬ ಜೀವಂತಿಕೆ ಇರ್ತಕ್ಕಂತಹ ಒಬ್ಬ ವಿಮರ್ಶಕನ ಒಂದು ಗುಣ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಇನ್ನು ಅದರ ಆಚೆಗೆ ಏನೋ ಇದೆ ಅಂತಕ್ಕಂಥ ಒಂದು ಕುತೂಹಲವನ್ನು, ಒಂದು ಅದಮ್ಯವಾಗಿರ್ತಕ್ಕಂಥ ಕುತೂಹಲವನ್ನು ಮೂಡಿಸ್ತಕ್ಕಂಥವನಿದ್ದಾನಲ್ಲ, ಅವನು ನಿಜವಾದಂಥ ವಿಮರ್ಶಕ ಆಗ್ತಾನೆ. ಯಾಕೆಂದ್ರೆ ಎಲ್ಲವನ್ನೂ ಸಹ ಇಂಟರ್ಪ್ರಿಟ್ ಮಾಡಿಬಿಟ್ರೆ ಅವನು ವಿಮರ್ಶಕ ಆಗೋದಿಲ್ಲ. ಅವನು ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಅವನು ಎಲ್ಲವನ್ನು ಬಿಚ್ಚಿಡೋದಕ್ಕಾಗಲ್ಲ. ಯಾಕೆಂದ್ರೆ ಕಾವ್ಯ ಅನ್ನೋದು ಅದರಲ್ಲಿ ಆಕ್ಚುಲಿ ಧ್ವನಿ ಮುಖ್ಯ ಆಗುತ್ತೆ.
ಹಾಗೆ ಒಬ್ಬ ವಿಮರ್ಶಕನೂ ಸಹ ಒಬ್ಬ ಓದುಗನಿಗೆ ಒಂದು ಅವಕಾಶವನ್ನು ಕೊಡಬೇಕು. ಪ್ರಾಯ ಎಸ್ ಟಿ ಕೋಲ್ರಿಡ್ಜನ್ನ ಸಾಹಿತ್ಯವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಈ ದೃಷ್ಟಿಯಿಂದ ಎಸ್ ಟಿ ಕೋಲ್ರಿಡ್ಜ್ ಬಹಳ ಮುಖ್ಯವಾದಂಥ ಒಬ್ಬ ವಿಮರ್ಶಕ ಆಗ್ತಾನೆ. ಯಾಕೆಂದ್ರೆ ಇನ್ನು ನಮಗೆ ಎಸ್ ಟಿ ಕೋಲ್ರಿಡ್ಜ್ನ ಯೋಚನೆಗಳೇನಿದೆ, ಅವನ ಯೋಚನೆಗಳನ್ನು ನಾವು ಒಪ್ಪಲೇ ಬಿಡ್ಲಿ, ಅದು ದಟ್ ಈಸ್ ಎ ಡಿಫ್ರೆಂಟ್ ಇಶ್ಯೂ. ಆದರೆ ಯಾಕೆಂದ್ರೆ ಬಹಳಷ್ಟು ಒಪ್ಪತಕ್ಕಂತಹ ವಿಚಾರಗಳೇ ಇದೆ. ನಾನು ಅದನ್ನ ಒಪ್ಪಲೇಬೇಕಾದಂತಹ ವಿಚಾರಗಳು ಇದೆ, ಒಪ್ಪಬೇಕಾದಂತಹ ವಿಚಾರಗಳು ಇದೆ, ಒಪ್ಪಲೇಬೇಕಾದಂತಹ ವಿಚಾರಗಳು ಇದೆ. ಅದರಲ್ಲಿ ಏನು ಯಾವುದೇ ವಿಧವಾದಂತಹ ಏನು ಸಂಕೋಚ ಇಲ್ಲದೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಎಸ್ ಟಿ ಕೋಲ್ರಿಡ್ಜ್ನ ವಿಮರ್ಶೆಯನ್ನು ನಾವೇನ್ ಮಾಡ್ತೀವಿ, ಕೇವಲ ನಮ್ಮ ಟೆಕ್ಸ್ಟ್ಗಳಲ್ಲಿ ಪ್ರೈಮರಿ ಇಮ್ಯಾಜಿನೇಷನ್ ಮತ್ತು ಸೆಕೆಂಡರಿ ಇಮ್ಯಾಜಿನೇಷನ್ ಮತ್ತು ಫ್ಯಾನ್ಸಿಗೆ ಮಾತ್ರ ಸೀಮಿತಗೊಳಿಸ್ತೀವಿ. ಆದರೆ ಶೇಕ್ಸ್ಪಿಯರ್ನ ಒಂದು ಅಧ್ಯಯನದಲ್ಲಿ ಅಥವಾ ವರ್ಡ್ಸ್ವರ್ತ್ನ ಅಧ್ಯಯನದಲ್ಲಿ ವರ್ಡ್ಸ್ವರ್ತ್ನ ಕಾವ್ಯ ಭಾಷೆಯನ್ನ ಯಾವ ರೀತಿ ಇವನು ಒಂದು ರೀತಿಯಲ್ಲಿ ರೆಫ್ಯೂಟ್ ಮಾಡ್ತಾನೆ, ತನ್ನದೇ ಆದಂತಹ ಒಂದು ಕಾವ್ಯ ಭಾಷೆಗೆ ಯಾವ ಒಂದು ಸ್ವರೂಪವನ್ನು ಕೊಡ್ತಾನೆ. ನಾನು ಹೇಳಿದ್ನಲ್ಲ, ಇದು ಮೀಟರ್ ಅಂಡ್ ರೈಮ್ ದೇ ಆರ್ ನಾಟ್ ಸೂಪರ್ ಆಡೆಡ್, ಅದು ಇಂಟಿಗ್ರಲ್ ಪಾರ್ಟ್ ಆಫ್ ಪ್ರೆಷರ್ ಅಂತ ಹೇಳ್ತಾನಲ್ಲ, ಅದು ಪ್ರಾಯ ಒಂದು ದೃಷ್ಟಿಯಿಂದ ಹೇಳಬೇಕಾದ್ರೆ ಆ ಕಾವ್ಯದ ಒಂದು ಸ್ವರೂಪ ಮತ್ತು ಅದರ ಫಾರಂ ಇವೆರಡನ್ನೂ ಸಹ ನಾವು ಸಪರೇಟ್ ಮಾಡಕ್ಕೆ ಆಗಲ್ಲ ಅಂತ ನಾನು. ಯಾಕೆಂದ್ರೆ ಈ ಕೋಲ್ರಿಡ್ಜ್ನಿಂದ ಒಂದು ದೃಷ್ಟಿಯಿಂದ ನಾನು ಹೇಳ್ಬೇಕಂದ್ರೆ ವೈಯಕ್ತಿಕವಾಗಿ ಕೋಲ್ರಿಡ್ಜ್ನ ಹಿನ್ನೆಲೆಯಲ್ಲಿ ನಾನು ಪ್ರಾಯ ಕೆಲವೊಂದು ಬೇಂದ್ರೆಯವರ ಕವನಗಳನ್ನು ಸಹ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನ ಮಾಡುತ್ತೆ, ನಿಜ ಹೇಳ್ಬೇಕಂದ್ರೆ. ಯಾಕಂದ್ರೆ ಬೇಂದ್ರೆಯವರು ಶಬ್ದಗಳನ್ನ ಯಾವ ರೀತಿ ಪ್ರಯೋಗ ಮಾಡ್ತಾರೆ, ಆ ಪ್ರಯೋಗಗಳನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆ ಶಬ್ದಗಳ ಪ್ರಯೋಗವೇ ಒಂದು ಹೊಸ ಏನು ಆನಂದವನ್ನು ಉಂಟು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಏಲಾವನ, ಲವಲೀವನ, ಲವಂಗವನಗಳಲ್ಲಿ ನೋಡಿ, ಆ ಶಬ್ದಗಳ ಪ್ರಯೋಗವೇ ಒಂದು ರೀತಿಯ ಹೊಸ ಆನಂದದ ಅಥವಾ ಒಂದು ಹೊಸ ಉನ್ಮೇಷದ ಒಂದು ರೀತಿ ಸೃಷ್ಟಿಗೆ ಕಾರಣ ಆಗುತ್ತೆ. ಇದನ್ನ ನಾವು ಪ್ರಾಯ ಅಲ್ಲಿ ನೋಡ್ಬೇಕಾಗತ್ತೆ. ಆಮೇಲೆ ನಾನು ಈಗಾಗಲೇ ಹೇಳಿದಾಗೆ ಕಾವ್ಯ ಪ್ರತಿಭೆ ಯಾವ ರೀತಿ ಕೆಲಸ ಮಾಡ್ತದೆ ಅಂತಕ್ಕಂಥದ್ದನ್ನ ಅತ್ಯಂತ ವಿಶದವಾಗಿ ವಿಶ್ಲೇಷಣೆ ಮಾಡಿದಂತಹ ಒಬ್ಬ ವಿಮರ್ಶಕ, ಪ್ರಾಯ ಮೊದಲ ವಿಮರ್ಶಕ ಅದು ಎಸ್ ಟಿ ಕಾಲೇಜ್ ಅಂತ ಹೇಳ್ಬೋದು. ಈ ದೃಷ್ಟಿಯಿಂದ ಅವನ ಫ್ಯಾನ್ಸಿ ಮತ್ತು ಇಮ್ಯಾಜಿನೇಷನ್ ಅದರ ಬಗ್ಗೆ ಅವನು ಕೊಟ್ಟಿರ್ತಕ್ಕಂತಹ ಏನು ವಿಚಾರಗಳೇನಿದೆ ಅದು ಪ್ರಾಯ ಒಂದು ರೀತಿಯಲ್ಲಿ ದಿಕ್ಸೂಚಿಯಾಗಿರ್ತಕ್ಕಂಥ ವಿಚಾರಗಳು ಅಂತ ನಾನಾದ್ರೂ ಭಾವಿಸ್ತೇನೆ. ಆಮೇಲೆ ಕವನವು ಒಂದು ರೀತಿಯಲ್ಲಿ ಸಾವಯವವಾದಂತಹ ರಚನೆ, ಪರಸ್ಪರ ವಿರೋಧಿಯಾಗಿರ್ತಕ್ಕಂಥ ಅಂಶಗಳನ್ನ ಸಮತೋಲನವಾಗಿ ಹಿಡಿದಿಡತಕ್ಕಂಥ ಒಂದು ಮಾತನ್ನ ಪ್ರಾಯ ನವ್ಯ ವಿಮರ್ಶೆಗೆ ಹೆಚ್ಚು ಹತ್ತಿರವಾಗಿರ್ತಕ್ಕಂಥದ್ದು ಎಸ್ ಟಿ ಕಾಲೇಜ್ ಈ ಒಂದು ವಿಚಾರ ಅಂತ ನಾನಾದ್ರೂ ಭಾವಿಸ್ತೀನಿ. ಅಂದ್ರೆ ಕವನ ಏನಿದೆ ಅದು ಒಂದು ರೀತಿ ಸಾವಯವವಾದಂತಹ ರಚನೆ, ಪರಸ್ಪರವಾಗಿ ವಿರೋಧ ಅನ್ನಿಸಬಹುದಾದಂತಹ ಅಂಶಗಳನ್ನ ಒಂದು ರೀತಿ ಸಮತೋಲನದಲ್ಲಿ ಹಿಡಿದಿಡತಕ್ಕಂತಹ ಒಂದು ಕೆಲಸವನ್ನ ಕವನ ಮಾಡುತ್ತೆ ಅಂತಕ್ಕಂಥ ಮಾತನ್ನ ಕೋಲ್ರಿಡ್ಜ್ ಹೇಳ್ತಾನೆ. ಪ್ರಾಯ ನವ್ಯ ವಿಮರ್ಶೆಯಲ್ಲೂ ಸಹ ಈ ಒಂದು ಅಂಶದ ಒಂದು ಬೆಳವಣಿಗೆ ನಮ್ಗಾಗಿದೆ. ಆಮೇಲೆ ಈ ಒಂದು ರೀತಿ ಕೆಲವೊಂದು ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾವ್ಯ ಭಾಷೆಗೆಯನ್ನ ಕುರಿತು ವರ್ಡ್ಸ್ವರ್ತ್ ಎತ್ತಿರ್ತಕ್ಕಂತಹ ಮುಖ್ಯವಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾನೆ. ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಈ ವರ್ಡ್ಸ್ವರ್ತ್ ಏನು ಮುಖ್ಯವಾದಂತಹ ಪ್ರಶ್ನೆಗಳನ್ನು ಎತ್ತಿದ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ವರ್ಡ್ಸ್ವರ್ತನ ಏನು ವಿಚಾರದಲ್ಲಿ ಅಥವಾ ಅವನು ಕೊಟ್ಟಿರ್ತಕ್ಕಂತಹ ಉತ್ತರದಲ್ಲಿ ವೈಚಾರಿಕವಾದಂತಹ ಗೊಂದಲಗಳಿದೆ ಅಂತ ಅನ್ಸುತ್ತೆ. ಹಾಗಾಗಿ ಭಾಷೆಯ ಸ್ವರೂಪ, ಅದರ ಉಗಮಗಳನ್ನು ಕುರಿತು ಪ್ರಾಯ ವರ್ಡ್ಸ್ವರ್ತ್ ಇನ್ನೂ ಹೆಚ್ಚು ಚಿಂತನೆ ಮಾಡಬಹುದಾಗಿತ್ತೇನೋ ಅಂತ ಅನಿಸುತ್ತೆ. ಈ ಮುಖ್ಯವಾದಂತಹ ಪ್ರಶ್ನೆಯನ್ನ ಅತ್ಯಂತ ವಿಶದವಾಗಿ ವಿಶ್ಲೇಷಣೆ ಮಾಡಿದಂತಹ ಕೀರ್ತಿ ನಿಸ್ಸಂದೇಹವಾಗಿ ಆತನ ಸಮಕಾಲೀನಾಗಿರ್ತಕ್ಕಂಥ ಎಸ್ ಟಿ ಕೋಲ್ರಿಡ್ಜ್ಗೆ ಸಲ್ಲುತ್ತೆ. ಯಾಕೆಂದ್ರೆ ತತ್ವಶಾಸ್ತ್ರ ಮತ್ತು ಕಾವ್ಯವನ್ನ ಹತ್ತಿರಕ್ಕೆ ತಂದಂತಹ ಒಬ್ಬ ವಿಮರ್ಶಕ ಪ್ರಾಯ ಎಸ್ ಟಿ ಕೋಲ್ರಿಡ್ಜ್. ಆಮೇಲೆ ಕೆಲವೊಮ್ಮೆ ಇದು ಸಹಜ, ನಾನು ಹೇಳಬೇಕಾದ್ರೆ ಕೆಲವೊಂದು ಮಾತುಗಳನ್ನು ಒಪ್ಪಲೇಬೇಕಾಗತ್ತೆ, ಕೆಲವೊಂದು ವಿವರಣೆಗಳನ್ನು ಕೊಡ್ತಾನೆ, ಕೆಲವೊಮ್ಮೆ ಅನವಶ್ಯಕವಾಗಿರ್ತಕ್ಕಂಥ ಮಾತುಗಳನ್ನು ಹೆಚ್ಚು ಆಡ್ತಾನೆ. ಆಮೇಲೆ ಕವನಕ್ಕೂ ಮತ್ತು ಕಾವ್ಯಕ್ಕೂ ಇರತಕ್ಕಂಥ ವ್ಯತ್ಯಾಸವನ್ನ ತುಂಬಾ ಸೂಕ್ಷ್ಮವಾಗಿ ಕೋಲ್ರಿಡ್ಜ್ ಗುರುತಿಸಲ್ಲ. ಎಲ್ಲೋ ಅದನ್ನ ಹೇಳಕ್ ಹೊರಡ್ತಾನೆ, ಆದ್ರೆ ಅದನ್ನ ಎಲ್ಲೋ ಒಂದ್ ಕಡೆ
ಆ ತನ್ನ ಪ್ರಯತ್ನದಲ್ಲಿ ವಿಫಲನಾಗ್ತಾನೆ ಅಂತ ಅನ್ಸುತ್ತೆ. ಆಮೇಲೆ ಮತ್ತೆ ಮತ್ತೆ ಭಾಷೆಯ ಬಗ್ಗೆ ಅನಗತ್ಯವಾಗಿರ್ತಕ್ಕಂತಹ ಹ್ಮ್ ಗೋಜಲನ್ನು ಉಂಟು ಮಾಡ್ಬಿಡ್ತಾನೆ. ಆದ್ರೆ ನೋಡಿ, ಇಲ್ಲಿ ಒಂದು ವಿಶೇಷ ಏನಂದ್ರೆ, ಆ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನ ನಿಜಕ್ಕೂ ಒಂದು ರೀತಿಯಲ್ಲಿ ಅತ್ಯಂತ ಪ್ರಶಂಸನೀಯವಾಗಿರ್ತಕ್ಕಂಥ ಪ್ರಯತ್ನ. ನಾವು ಅದನ್ನ ಸೋಲೋದು ಗೆಲ್ಲೋದು ಅದು ಬೇರೆ ಪ್ರಶ್ನೆ. ಆದ್ರೆ ಅಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕದ್ನಲ್ಲ. ಆಮೇಲೆ ಇವತ್ತು ಈ ನವ್ಯ ವಿಮರ್ಶೆಯ ಸಂದರ್ಭದಲ್ಲಿ, ಅಥವಾ ಇವತ್ತು ನಾವು 21ನೇ ಶತಮಾನದಲ್ಲಿ ನಮಗೆ ಇರ್ತಕ್ಕಂತಹ ಒಂದು ಏನು ಅವಕಾಶಗಳು, ಮತ್ತೆ ನಮಗಿರ್ತಕ್ಕಂತಹ ಒಂದು ಏನು ಆ ಸೌಲಭ್ಯಗಳ ಹಿನ್ನೆಲೆಯಲ್ಲಿ ನಾವು ಆ ಒಂದು ಕಾಲಘಟ್ಟವನ್ನು ನೋಡಿದಂತ ಸಂದರ್ಭದಲ್ಲಿ ಕೋಲ್ರಿಡ್ಜ್ ತನ್ನ ಒಂದು ರೀತಿಯಲ್ಲಿ 19ನೇ ಶತಮಾನದ ಅಥವಾ ಆ ಒಂದು ರೊಮ್ಯಾಂಟಿಕ್ ಏಜಿನ ಒಂದು ಇತಿಮಿತಿ ಒಳಗೆ ಯಾವ ರೀತಿಯಲ್ಲಿ ತನ್ನ ಕಾವ್ಯದ ಬಗ್ಗೆ ತನ್ನ ವಿಸ್ತೃತವಾದಂತಹ ಮತ್ತು ಅಷ್ಟೇ ವಿಶದವಾದಂತಹ ವಿಶ್ಲೇಷಣೆಯನ್ನು ಮಾಡದ ಅನ್ನೋದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಅಂತ ನಾನಾದ್ರೂ ಭಾವಿಸ್ತೀನಿ. ಆಮೇಲೆ ಇಲ್ಲಿ ಒಂದು ರೀತಿಯಲ್ಲಿ ಅವನ ಬಯೋಗ್ರಫಿಯ ಲಿಟರೇರಿಯಾ ಅದು ಅತ್ಯಂತ ಗಮನಾರ್ಹವಾದಂತಹ ಒಂದು ಪುಸ್ತಕ ಅಂತ ಭಾವಿಸಿ, ಅವನ ಹಿಸ್ ಲೆಕ್ಚರ್ಸ್ ಆನ್ ಶೇಕ್ಸ್ಪಿಯರ್ ಅದು ಸಹ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಒಂದು ಏನು ಗ್ರಂಥ ಅಂತ ನಾನಾದ್ರೂ ಹೇಳಿ ಇಲ್ಲಿ ಒಬ್ಬ ಕವಿಯಾಗಿ ನಾವು ಕೋಲ್ರಿಡ್ಜ್ ಅನ್ನ ಎಷ್ಟು ಅಂದ್ರೆ ಆ ಕಾವ್ಯದಲ್ಲೂ ಸಹ ಅವನ ಒಂದು ಚಿಂತನೆಗಳು, ಆ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅದು ಸಹ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಅಂತ ನಾನಾದ್ರೂ ಭಾವಿಸ್ತೀನಿ. ಯಾಕೆಂದ್ರೆ ಕಾವ್ಯವನ್ನ ನಾವು ಅರ್ಥ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಇಲ್ಲಿ ಹೇಗೆ ಈ ಕಾವ್ಯದ ಓದಿಗೆ ಈ ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಗತ್ಯ ಅಂತಕ್ಕಂಥದ್ದನ್ನ ಹೇಳ್ತಾನೆ. ಒಂದು ಕಾವ್ಯವನ್ನು ಓದುವಂತಹ ಮನಸ್ಥಿತಿ ಹೇಗಿರಬೇಕು, ಅದು ಕಾವ್ಯ ಅಂತಕ್ಕಂಥದ್ದು ಸಾಧಿಸ್ತಕ್ಕಂತಹ ಸಾಮರಸ್ಯ, ಇದೆಲ್ಲ ವಿಷಯಗಳನ್ನು ಕುರಿತು ಒಂದು ಹೊಸ ಪರಿಕಲ್ಪನೆಯನ್ನ ಕೋಲ್ರಿಡ್ಜ್ ಕೊಟ್ಟ. ಅದು ಪ್ರಾಯಃ ವಿಮರ್ಶೆಗೆ ಒಂದು ದೃಷ್ಟಿಯಿಂದ ಹೇಳಬೇಕಾದ್ರೆ ಒಂದು ಗಹನತೆಯನ್ನ ಕೊಟ್ಟ ಅಂತ ನಾನಾದ್ರೂ ಭಾವಿಸ್ತೀನಿ. ಪ್ರಾಯಃ ನನ್ನ ಈ ಮಾತುಗಳನ್ನ ಇಲ್ಲಿಗೆ ವಿರಮಿಸಬಹುದು ಅಂತ ನಾನಾದ್ರೂ ಭಾವಿಸ್ತೀನಿ. ಯಾಕಂದ್ರೆ ಕೊಟ್ಟಿರ್ತಕ್ಕಂತಹ ಸಮಯ, ಯಾಕಂದ್ರೆ ನಿಮ್ಮ ಒಂದು ತಾಳ್ಮೆಯನ್ನು ಸಹ ನಾನು ಹೆಚ್ಚು ಪರೀಕ್ಷೆ ಮಾಡಬಾರ್ದು. 1 ಗಂಟೆ ಕೊಟ್ಟಿದ್ದಾರೆ ಪ್ರಶಾಂತ್ ಅವರು ಅಂತ 1 ಗಂಟೆಯನ್ನು ನಾನು ಒಂದು ರೀತಿಯಲ್ಲಿ ಬಳಸ್ಕೊಂಡ್ಬಿಟ್ಟು ಯಾಕೆಂದ್ರೆ ಪ್ರಾಯಃ ಇನ್ನು ನಮ್ಮಲ್ಲಿ ಇನ್ನೂ ಹೆಚ್ಚಿನ ವಿಚಾರ ವಿಮರ್ಶೆಗೆ, ಆಮೇಲೆ ಒಂದು ರೀತಿ ವಿಚಾರ ಮಂಥನಕ್ಕೆ ಅವಕಾಶ ಇರೋದ್ರಿಂದ ಪ್ರಾಯಃ ಈ ಒಂದು ಅವಕಾಶಕ್ಕೆ ನಾನು ಮುಖ್ಯವಾಗಿ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ, ನನ್ನ ಪರಿಚಯವನ್ನು ಮಾಡಿಕೊಟ್ಟಂತಹ ಪ್ರಶಾಂತ್ ಅವ್ರಿಗೆ, ಮತ್ತು ಈ ಒಂದು ಧಾರವಾಡ ಸಹೃದಯರ ಬಳಗಕ್ಕೆ. ಯಾಕೆಂದ್ರೆ ಧಾರವಾಡ ಅಂದ್ರೆ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಅದು ಬೇಂದ್ರೆಯವರ ಕರ್ಮಭೂಮಿ. ಅಂಥ ಒಂದು ಆ ಧಾರವಾಡದ ಹೆಸರನ್ನು ಹೊತ್ತಿರ್ತಕ್ಕಂತಹ ಈ ಒಂದು ಕಟ್ಟೆಗೆ ನನ್ನನ್ನ ಆಕ್ಚುಲಿ ಒಂದು ರೀತಿಯಲ್ಲಿ ಪರಿಚಯ ಮಾಡಿಕೊಟ್ಟಂತಹ ನನ್ನ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಗುಂಡೂರ್ ಅವ್ರಿಗೆ, ಮತ್ತು ಈ ಅತ್ಯಂತ ಸಹೃದಯತೆಯಿಂದ ಈ 1 ಗಂಟೆಗಳ ಉಪನ್ಯಾಸ, ಅಥವಾ ಉಪನ್ಯಾಸ ಅಂತ ಹೇಳೋದಕ್ಕಿಂತ ಕೋಲ್ರಿಡ್ಜ್ ಕುರಿತು ನನ್ನ ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಮತ್ತೊಮ್ಮೆ ತಿಳಿಸಿ, ನಾವು ಏನಂದ್ರೆ ಇಂತಹ ಒಂದು ಕಾರ್ಯ ನಿಜವಾಗ್ಲೂ ಒಂದು ರೀತಿಯ ಅತ್ಯಂತ ಶ್ಲಾಘನೀಯವಾದಂತಹ ಕೆಲಸ. ಇಂತಹ ಕೆಲಸ ಯಾಕೆಂದ್ರೆ ಇಂಗ್ಲಿಷ್ ಸಾಹಿತ್ಯ, ಸಮಗ್ರ ಇಂಗ್ಲಿಷ್ ಸಾಹಿತ್ಯದ ಇತಿಹಾಸ ಮೇಡಮ್ ವಿಜಯಲಕ್ಷ್ಮಿ ಮೇಡಮ್ ಹೇಳಿದಾಗ ಅತ್ಯಂತ ಸಂತೋಷದಿಂದ, ಯಾಕೆಂದ್ರೆ ಈ ರೀತಿಯ ಕೆಲಸ ನಿಜವಾಗ್ಲೂ ಆಗ್ಬೇಕಾಗಿದೆ. ನಮ್ಮ ವಿದ್ಯಾರ್ಥಿಗಳಿಗೂ ಸಹ, ಒಬ್ಬ ಇಂಗ್ಲಿಷ್ ವಿದ್ಯಾರ್ಥಿಗಳಿಗೂ ಸಹ ಮತ್ತು ಕನ್ನಡದ ವಿದ್ಯಾರ್ಥಿಗಳಿಗೂ ಸಹ ಇಂಗ್ಲಿಷ್ ಅಲ್ಲಿ ಏನಿದೆ ಅನ್ನೋದು ತಿಳಿಬೇಕಾದಂತ ಅಗತ್ಯತೆ ಇದೆ ಅಂತ ತಿಳಿಸ್ತಾ, ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನ ವಿರಮಿಸ್ತಾ ಇದ್ದೀನಿ. ಸರ್, ಧನ್ಯವಾದಗಳು ಸರ್. ಎಸ್.ಟಿ. ಕೋಲ್ರಿಡ್ಜ್ ಅವರ ಬಗ್ಗೆ ಇಲ್ಲಿವರೆಗೂ ಅವರ ಸಾಹಿತ್ಯ ವಿಮರ್ಶೆ ಹಾಗೂ ಅವರ ಪೊಯೆಟ್ರಿ ಬಗ್ಗೆ ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ. ಲಿಟರೇಚರ್ ಸ್ಟೂಡೆಂಟ್ಸ್ ಮತ್ತು ಸಾಹಿತ್ಯಾಸಕ್ತರಿಗೆ ಎಸ್ಪೆಷಲಿ ಎಸ್.ಟಿ. ಕೋಲ್ರಿಡ್ಜ್ ಅಂದ್ರೆ ಒಬ್ಬ ಪೊಯೆಟ್ ಆಗಿ ನಾವು ಬಹಳ ನೋಡಿದ್ದೀವಿ. ಆಕ್ಚುಲಿ ನಮ್ಗೆ ಪೊಯೆಟ್ ಆಗಿ ಗೊತ್ತಿದ್ರು, ಅವರು ಒಬ್ಬ ವಿಮರ್ಶಕರಾಗಿಯೂ ಹೇಗೆ ಅವರನ್ನ ನೋಡಬಹುದು, ಮತ್ತೆ ಯಾವ ಒಂದು ಕಾವ್ಯವನ್ನ ಅವರ ಒಂದು ದೃಷ್ಟಿಕೋನದಿಂದ ಹೇಗೆ ಅದನ್ನ
ಅನಲೈಸ್ ಮಾಡ್ಬೋದು ಅಂತ ಹೇಳ್ಕೊಟ್ರಿ. ತುಂಬಾ ಧನ್ಯವಾದಗಳು ಸರ್. ಅಧ್ಯಕ್ಷರ ಮಾತಿನ ನಂತರ ಚರ್ಚೆಯಲ್ಲಿ ಮತ್ತೆ ನಿಮ್ಮ ಮಾತು ಮುಂದುವರಿಯುವುದು. ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 2 ಎಲ್ಲ ಉಪನ್ಯಾಸಗಳನ್ನ 6 ತಿಂಗಳ ಅವಧಿಯಲ್ಲಿ ಪೂರ್ಣಗೊಳಿಸುವ ಒಂದು ಯೋಜನೆ ಇರುವುದರಿಂದ ಪ್ರತಿ ಗುರುವಾರ ಮತ್ತು ಶನಿವಾರ ಉಪನ್ಯಾಸಗಳು ನಡೀತಾ ಇರ್ತವೆ. ಹಾಗಾಗಿ ಸಾಹಿತ್ಯಾಸಕ್ತರು ಪ್ರತಿ ಗುರುವಾರ ಮತ್ತು ಶನಿವಾರ ಸಂಜೆ 6 ಗಂಟೆಗೆ ನಮ್ಮೊಂದಿಗೆ ಜೊತೆಗಿರಲು ತಮ್ಮಲ್ಲಿ ಕೋರಲಾಗಿದೆ. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಅವರು ಕೆಲವು ಪೂರಕ ಮಾತುಗಳನ್ನು ಆಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಪ್ರಶಾಂತ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಕೇಳಿಸ್ತಾ ಇದೆ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ತುಮಕೂರು ವಿಶ್ವವಿದ್ಯಾಲಯದ ಕಲಾ ಕಾಲೇಜಿನಲ್ಲಿ ಇಂಗ್ಲಿಷ್ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ವೇಣುಗೋಪಾಲ್ BN ಅವರ ಮಾತುಗಳನ್ನ ಕೇಳಿದ್ದೇವೆ. ಸಾಹಿತ್ಯ ವಿಮರ್ಶೆಗೆ ST ಕಾಲೇಜಿನ ಕೊಡುಗೆ ಎಂಬ ವಿಷಯದ ಕುರಿತು ಅವರು ಇಲ್ಲಿಯವರೆಗೆ ಮಾತನಾಡಿದ್ದಾರೆ. ST ಕಾಲೇಜ್ ಇಂಗ್ಲಿಷ್ನ ತುಂಬಾ ಮಹತ್ವದ ಕವಿ ಮತ್ತು ವಿಮರ್ಶಕ. ಇಂಗ್ಲಿಷ್ನ ರೊಮ್ಯಾಂಟಿಕ್ ದರ್ಶನವನ್ನ ರೂಪಿಸುವಲ್ಲಿ ಅವನು ಬಹಳ ನಿರ್ಣಾಯಕವಾದ ಪಾತ್ರವನ್ನ ವಹಿಸಿದ್ದಾನೆ. ಅವನ ಕಾವ್ಯವನ್ನ ಸಾಹಿತ್ಯದ ವಿದ್ಯಾರ್ಥಿಗಳು ಓದಿರ್ತಾರೆ. ದಿ ರೈಮ್ ಆಫ್ ವಿನ್ಸೆಂಟ್ ಮಾರ್ಟಿನರ್, ಕುಬ್ಲಾ ಖಾನ್, ಇವು ಅವನ ಬಹಳ ಲೋಕಪ್ರಿಯ ಕವನಗಳು. ಆದ್ರೆ ಅವನ ಸಾಹಿತ್ಯ ವಿಮರ್ಶೆಯ ಬಗ್ಗೆ ಅನೇಕ ಜನ ಶಿಕ್ಷಕರು ಓದುವುದಿಲ್ಲ ಮತ್ತು ವಿದ್ಯಾರ್ಥಿಗಳು ಕೂಡ ಓದುವುದಿಲ್ಲ. ಆದ್ರೆ ಇಂಗ್ಲಿಷ್ ಸಾಹಿತ್ಯವನ್ನ, ಇಂಗ್ಲಿಷ್ ವಿಮರ್ಶೆಯನ್ನ ಸರಿಯಾಗಿ ನಾವು ಗ್ರಹಿಸ್ಬೇಕಾದ್ರೆ ಕಡ್ಡಾಯವಾಗಿ ನಾವು ST ಕಾಲೇಜನ್ನ 2 ಪುಸ್ತಕಗಳನ್ನ ಓದಲೇಬೇಕು, ವಿಮರ್ಶಾ ಗ್ರಂಥಗಳನ್ನ ಓದಲೇಬೇಕು. ಬಯೋಗ್ರಫಿಯಾ ಮತ್ತು ಲಿಟ್ರರಿಯಾ ಇನ್ನೊಂದು ದೊಡ್ಡ ಗ್ರಂಥ ಇದೆ. ಅವನು ನಾಟಕದ ಕುರಿತು ಅನೇಕ ಲೇಖನಗಳನ್ನು ಬರೆದಿದ್ದಾನೆ. ಶೇಕ್ಸ್ಪಿಯರ್ ಕುರಿತು ಅವನು ಅನೇಕ ಲೆಕ್ಚರ್ಸ್ ಗಳನ್ನ ನೀಡಿದ್ದ. ಅವುಗಳನ್ನೆಲ್ಲ ಈಗ ಸಂಗ್ರಹಿಸಿ ಒಂದು ಪುಸ್ತಕವನ್ನು ಕೂಡ ಪ್ರಕಟಿಸಲಾಗಿದೆ. ಈ 2 ಮಹತ್ವದ ಗ್ರಂಥಗಳನ್ನ ಸಾಹಿತ್ಯದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಓದಲೇಬೇಕಾದದ್ದು. ವೇಣುಗೋಪಾಲ್ ಅವರ ಮಾತುಗಳನ್ನ ನಾನು ಹಿಂದೆ ಕೇಳಿರಲಿಲ್ಲ. ಅವರ ಬಗ್ಗೆ ನನಗೆ ಮಾಹಿತಿ ಇತ್ತು. ಬಹಳ ಒಳ್ಳೆಯ ಉಪನ್ಯಾಸವನ್ನ ನೀಡಿದರು. ST ಕಾಲೇಜಿನ ಕಾವ್ಯವನ್ನ ವಿವರಿಸುವುದು ಒಂದೊಂದು ಸಲ ನನಗೆ ಕಷ್ಟ ಅನಿಸ್ತಿತ್ತು. ಎಸ್ಪೆಷಲಿ ದಿ ರೈಮ್ ಆಫ್ ವಿನ್ಸೆಂಟ್ ಮಾರ್ಟಿನರ್, ಕುಬ್ಲಾ ಖಾನ್. ಯಾಕಂದ್ರೆ ಅವನ ಕಾವ್ಯದಲ್ಲಿ ಅನೇಕ ಸಂಗತಿಗಳಿವೆ. ಕನಸಿನ ಬಗ್ಗೆ, ನನಸಿನ ಬಗ್ಗೆ, ಆಮೇಲೆ ಬೇರೆ ಬೇರೆ ಈ ತತ್ವಶಾಸ್ತ್ರ, ಮನಃಶಾಸ್ತ್ರ, ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತ ಸಂಗತಿಗಳು ಅಲ್ಲಿ ಕಲಸು ಮೇಲೋಗವಾಗಿ ಬಂದ್ಬಿಡ್ತದೆ. ಅವನ ವಿಮರ್ಶೆಯನ್ನ ಓದುವುದು, ಉದಾಹರಣೆಗೆ ಬಯೋಗ್ರಫಿಯ ಲಿಟ್ರರಿಯಾ, ಶೇಕ್ಸ್ಪಿಯರ್ ಬಗ್ಗೆ ಇರತಕ್ಕಂತ ಎಸ್ಸೇಸ್ ಗಳನ್ನ ಓದ್ಬೋದು. ಕಾವ್ಯದ ಬಗ್ಗೆ ಅನೇಕ ಮಾತುಗಳನ್ನ ಅದರಲ್ಲಿ ಆಡಿದ್ದಾನೆ. ಇದು ಕಾವ್ಯ ಹೇಗೆ ವಿಜ್ಞಾನಕ್ಕಿಂತ ಭಿನ್ನವಾಗಿ ನಿಲ್ತದೆ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಅವನು ಮಾತನಾಡಿದ್ದಾನೆ. ಶೇಕ್ಸ್ಪಿಯರ್ ಬಗ್ಗೆ ಅನೇಕ ಪ್ರಬಂಧಗಳು ಕೂಡ ಇವೆ, ಲೆಕ್ಚರ್ಸ್ಗಳು ಇವೆ. ಗ್ರೀಕ್ ನಾಟಕದ ಬಗ್ಗೆ ಕೂಡ ಅವನು ಮಾತನಾಡಿದ್ದಾನೆ. ಇವತ್ತು ವೇಣುಗೋಪಾಲ್ ಅವರು ಹೆಚ್ಚು ಮಾತುಗಳನ್ನ ಆಡಿದ್ದು ಅವನ ಬಯೋಗ್ರಫಿಯ ಲಿಟ್ರರಿಯಾ, ವಿಮರ್ಶಾ ಕೃತಿ, ಪ್ರೈಮರಿ ಮತ್ತು ಸೆಕೆಂಡರಿ ಇಮ್ಯಾಜಿನೇಷನ್. ಆಮೇಲೆ ನಾನು ಈ ವಿಷಯದ ಕುರಿತು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಉದಾಹರಣೆಯನ್ನ ನೀಡ್ತೇನೆ. ಒಂದು ವಿಶೇಷವಾದಂತ ಅನುಭವ ಇದೆ ಕಾಲೇಜ್ ಮತ್ತು ST ಕಾಲೇಜಿನ ಬಗ್ಗೆ. ಅದನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಒಂದು 5 ನಿಮಿಷದಲ್ಲಿ ನಾನು ಮಾತುಗಳನ್ನ ಮುಗಿಸ್ತೇನೆ. ಮತ್ತೆ ನೀವು ವೇಣುಗೋಪಾಲ್ ಅವರ ಜೊತೆ ನಿಮ್ಮ ಸಂವಾದವನ್ನ, ಚರ್ಚೆಯನ್ನ ಮುಂದುವರಿಸಬಹುದು. ಯಾಕಂದ್ರೆ ನಾನು ಪ್ರತಿ ವಾರದಲ್ಲಿ 2 ಸಲ ನಿಮ್ಮನ್ನ ಭೇಟಿ ಆಗ್ತಿರ್ತೇನೆ, ಮಾತನಾಡ್ತಾ ಇರ್ತೇನೆ. ಇವತ್ತು ನಮ್ಮ ಮುಖ್ಯ ಅತಿಥಿಗಳು, ಮುಖ್ಯ ಉಪನ್ಯಾಸಕರು ವೇಣುಗೋಪಾಲ್ ಅವರು ಬಹಳ ಮಹತ್ವದ ಅನೇಕ ಹೊಸ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಕಾಲೇಜಿನ ಬಗ್ಗೆ ಅನೇಕ ಹೊಸ ಸಂಗತಿಗಳನ್ನ ನಮಗೆ ತಿಳಿಸಿದ್ದಾರೆ. ಬಹಳ ಸೊಗಸಾದ ಉಪನ್ಯಾಸವನ್ನ ಕೂಡ ಅವರು ನೀಡಿದ್ದಾರೆ. ಈ ಪ್ರೈಮರಿ ಇಮ್ಯಾಜಿನೇಷನ್, ಸೆಕೆಂಡರಿ ಇಮ್ಯಾಜಿನೇಷನ್ ವಿದ್ಯಾರ್ಥಿ ಆಗಿರುವಾಗ ಬಹಳ ಕಷ್ಟ ಪಡ್ತಾ ಇದ್ದೆ. ಇವುಗಳ ವ್ಯತ್ಯಾಸ ಏನು, ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಒಂದು ಉದಾಹರಣೆ, ಯಾರಾದ್ರೂ ಒಂದು ಒಳ್ಳೆಯ ಉದಾಹರಣೆ ಕೊಡ್ಬೇಕು ಅಂತ ಹೇಳಿ. ಇಲ್ಲದೆ ಹೋದ್ರೆ ಏನಾಗ್ತೈತಿ, ಉದಾಹರಣೆಗಳು ಕೊಡದೇ ಇದ್ರೆ ಈ ವಿಮರ್ಶೆ ಅರ್ಥ ಆಗೋದೇ ಇಲ್ಲ. ವಿಮರ್ಶೆ ಅರ್ಥ ಆಗ್ಬೇಕು ಅಂತಂದ್ರೆ ಬಹಳ ಒಳ್ಳೆಯ ಉದಾಹರಣೆ ಕೊಡ್ಬೇಕು.
ನನ್ನ ಒಬ್ಬ ಗುರುಗಳು ಆರ್ ಕೆ ಕುಲಕರ್ಣಿ ಅವರು ಒಂದು ಉದಾಹರಣೆಯನ್ನು ಕೊಟ್ಟಿದ್ರು. ಅದನ್ನೇ ನಾನು ಇಲ್ಲಿ ಹೇಳ್ತೇನೆ. ಈ ಪ್ರೈಮರಿ ಮತ್ತು ಸೆಕೆಂಡರಿ ಇಮ್ಯಾಜಿನೇಷನ್ ಬಗ್ಗೆ. ಈಗ ಸೂರ್ಯಾಸ್ತ ಅಂತ, ನಾವು ಸೂರ್ಯಾಸ್ತ ನೋಡುವುದು ಒಂದು ಉದಾಹರಣೆ. ಅದನ್ನ ಅವ್ರು ಹೇಳಿದ್ರು, ಅದರಲ್ಲಿ ಪ್ರೈಮರಿ ಇಮ್ಯಾಜಿನೇಷನ್ ಏನ್ ಕೆಲಸ ಮಾಡ್ತದೆ, ವೆನ್ ಯು ವಾಚ್ ಐದರ್ ಸನ್ ರೈಸ್ ಆರ್ ಸನ್ಸೆಟ್, ಏನಾಗ್ತೈತಿ, ಈ ಪ್ರೊಸೆಸ್ ಏನಿರ್ತೈತಿ ಅದರಲ್ಲಿ ಅಂತ ಅವ್ರು ಹೇಳ್ತಾ ಇದ್ರು. ಅಲ್ಲಿ ಅವಾಗ ಏನಾಗ್ತೈತಿ ಅಂದ್ರೆ, ನಾವು ಅಲ್ಲಿಯ ಬಣ್ಣವನ್ನ ಗ್ರಹಿಸ್ತೇವೆ. ಆಮೇಲೆ ಅದರ ಫಾರ್ಮ್ ಅನ್ನ ನಾವು ಅದನ್ನ ನೋಡ್ತಿರ್ತೀವಿ. ಅದರ ಬಣ್ಣ, ಅದರ ಫಾರ್ಮವನ್ನ ನಾವು ನೋಡ್ತಾ ಇರ್ತೀವಿ. ಇನ್ನೊಂದೇನಂದ್ರೆ ಒಟ್ಟಾರೆ ಓವರ್ ಆಲ್ ಇಂಪ್ರೆಷನ್ ಆಫ್ ದಿ ಸನ್ಸೆಟ್, ಅಂದ್ರೆ ಅದು ಸೂರ್ಯಾಸ್ತದ ಒಟ್ಟು ಗ್ರಹಿಕೆ, ಇದನ್ನೆಲ್ಲ ನಾವು ಗ್ರಹಿಸ್ತೇವೆ. ಈ ಗ್ರಹಿಕೆ ಇದು ಪ್ಯಾಸಿವ್ ಆಗಿರ್ತದೆ, ನಿಷ್ಕ್ರಿಯವಾಗಿರ್ತದೆ. ಒಂದು ನಿಷ್ಕ್ರಿಯವಾದಂತ ಗ್ರಹಿಕೆ, ಸುಮ್ಮನೆ ನೋಡೋದು. ಈಗ ನಾನ್ ನಿಮ್ಮನ್ನ ನೋಡ್ತಾ ಇದ್ದೀನಿ, ನಿಮ್ಮ ಮುಖ ಕಾಣ್ತದೆ, ಸರ್ದ ಸ್ಪೆಕ್ಟ್ ಕಾಣ್ತದೆ, ಇದಷ್ಟೇನೆ. ನಿಮ್ಮ ಶರ್ಟಿನ ಬಣ್ಣ ಇದೆಲ್ಲ ಕಾಣ್ತದೆ. ಈ ಪ್ರಕ್ರಿಯೆಯಲ್ಲಿ ನೋಡುಗ, ಕೇಳುಗ, ಓದುಗ, ಪ್ರೇಕ್ಷಕ ಅವನು ನಿಷ್ಕ್ರಿಯವಾಗಿರ್ತಾನೆ, ಪ್ಯಾಸಿವ್ ಆಗಿರ್ತಾನೆ. ಆಮೇಲೆ ಸೆಕೆಂಡರಿ ಇಮ್ಯಾಜಿನೇಷನ್ ದಲ್ಲಿ ಏನಾಗ್ತದೆ ಅಂತಂದ್ರೆ, ಅವನು ಆ ವಸ್ತುವನ್ನ ನೋಡಿದಾಗ ಅವನಲ್ಲಿ ಒಂದು ಗ್ರಹಿಕೆ ಬರ್ತದೆ. ಆವಾಗ ಅದನ್ನ ಆಧಾರವಾಗಿ ಇಟ್ಕೊಂಡು ಅವನೊಂದು ಚಿತ್ರವನ್ನು ಬಿಡಿಸ್ತಾನೆ, ಅಥವಾ ಅವನವನ್ನ ಬರೀತಾನೆ, ಅಥವಾ ಒಂದು ಕಥೆಯನ್ನು ಕೂಡ ಬರೆಯುವುದು. ಆಗ ಆ ವ್ಯಕ್ತಿ ಅಲ್ಲಿ ಸಕ್ರಿಯವಾಗಿರ್ತಾನೆ, ಆಕ್ಟಿವ್ ಆಗಿರ್ತಾನೆ. ಮತ್ತು ಸರ್ ಅದನ್ನು ಬಹಳ ಸೊಗಸಾಗಿ ಹೇಳಿದ್ರು, ಹಿ ವಿಲ್ ಬಿ ಏಬಲ್ ಟು ರಿಕ್ರಿಯೇಟ್, ಪುನರ್ಸೃಷ್ಟಿ ಅನ್ನೋದು ಅವಾಗ ಸಾಧ್ಯವಾಗ್ತದೆ ಸೆಕೆಂಡರಿ ಇಮ್ಯಾಜಿನೇಷನ್ ದಲ್ಲಿ ಅಂತ ಅವ್ರು ಹೇಳಿದ್ರು. ಅವಾಗ ನನಗ ಎಸ್ ಬಹಳ ಚೆನ್ನಾಗಿ ಅರ್ಥ ಆಗಿ ಹೋಗ್ಬಿಡ್ತು, ಪ್ರೈಮರಿ ಇಮ್ಯಾಜಿನೇಷನ್ ಅಂದ್ರೇನು, ಸೆಕೆಂಡರಿ ಇಮ್ಯಾಜಿನೇಷನ್. ಇನ್ನು ಕಾಲೇಜ್ ಬಗ್ಗೆ ಅನೇಕ ಸಂಗತಿಗಳಿವೆ. ಈಗಾಗಲೇ ನೀವು 1 ಗಂಟೆಯ ಉಪನ್ಯಾಸ ಕೇಳಿದ್ರಿಂದ ನಾನು ಅದರ ಬಗ್ಗೆ ಹೆಚ್ಚು ವಿಸ್ತಾರವಾದ ಚರ್ಚೆಗೆ ಹೋಗೋದಿಲ್ಲ. ಒಂದು ಅನುಭವವನ್ನ ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ದಯವಿಟ್ಟು ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿಗಳು, ಇಂಗ್ಲಿಷ್ ಸಾಹಿತ್ಯದ ಪ್ರಾಧ್ಯಾಪಕರು ಕಡ್ಡಾಯವಾಗಿ ನೀವು 1 ಸಲ ಆದ್ರೂ ಇಂಗ್ಲೆಂಡಿಗೆ ಹೋಗಿ ಬರ್ಬೇಕು. ಇಂಗ್ಲೆಂಡ್ ಹೋಗಿ 20 ದಿವಸ ದಯವಿಟ್ಟು SD ಹಿರೇಮಠ ಅವರೇ, ನೀವು ನಿಮ್ಮ ಇದನ್ನ ಮ್ಯೂಟ್ ಮಾಡಿ, ಡಿಸ್ಟರ್ಬ್ ಆಗ್ತಾ ಇದೆ. ಎಸ್, ಒಂದ್ 15-20 ದಿವಸ ಆದ್ರೂ ನೀವು ಇಂಗ್ಲೆಂಡ್ ನಲ್ಲಿ ಇರಬೇಕು. ಧಾರವಾಡ ಕಟ್ಟೆ ಯಾರನ್ನ ಸ್ಪಾನ್ಸರ್ ಮಾಡುವ ಸ್ಥಿತಿಯಲ್ಲಿ ಇಲ್ಲ, ನೀವು ನಿಮ್ಮ ಸ್ವಂತ ಹಣವನ್ನು ಖರ್ಚು ಮಾಡ್ಕೊಂಡು ಅಲ್ಲಿ ಹೋಗ್ಬೇಕು. ನಾನು ಒಂದ್ಸಲ ಇಂಗ್ಲೆಂಡ್ ಹೋಗಿದ್ದೆ, ಒಂದ್ ಸಣ್ಣ ಅನುಭವ ವೇಣುಗೋಪಾಲ್ ಸರ್ ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ಲೇಕ್ ಡಿಸ್ಟ್ರಿಕ್ಟ್ ಹೋಗಿ ವರ್ಡ್ಸ್ವರ್ತನ ಮನೆಗೆ ಹೋದೆ ನಾನು. ನನ್ನ ಜೊತೆ ಒಬ್ಬರಲ್ಲಿ ಸ್ನೇಹಿತರಿದ್ರು, ಇಂಗ್ಲೆಂಡಿನ ಡಾಕ್ಟರ್ ನನ್ನ ಜೊತೆ ಇದ್ರು. ಡವ್ ಕಾಟೇಜ್ ಬಹಳ ಮಹತ್ವದ ಒಂದು ಮನೆ ಅದು. ಈ ಗ್ರಾಸ್ಮೇರ್ ಅದರ ದಡದಲ್ಲಿ ಇದೆ, ಒಂದು ಸಣ್ಣ ಬೆಟ್ಟದ ಮೇಲೆ ಮನೆಗಳಿವೆ. ಕಲ್ಲಿನಿಂದ ಕಟ್ಟಿದ ಮನೆ ಅದು, ಅದಕ್ಕೆ ಸುಣ್ಣ ಬಣ್ಣ ಅಂತದೇನಿಲ್ಲ, ಕಲ್ಲಿನಿಂದ ಕಟ್ಟಿದ ಮನೆ. ಮನೆಯ ಸುತ್ತ ಒಂದು ಸಣ್ಣ ಕಾಂಪೌಂಡ್ ಇದೆ. ಅದರ ಹತ್ರನೇ ಎತ್ತರದ ಗಿಡಗಳಿವೆ. ನೀವು ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ರೆ ವರ್ಡ್ಸ್ವರ್ತನ ಎಲ್ಲಾ ಕವನಗಳು ನೆನಪಾಗ್ಬಿಡ್ತವೆ. ಆ ಮನೆಯ ಕಲ್ಲಿನಲ್ಲಿ, ಕಿಟಕಿಯಲ್ಲಿ, ಅಲ್ಲಿ ಇರ್ತಕ್ಕಂಥ ಸಣ್ಣ ಜರಿಯಲ್ಲಿ. ಆಮೇಲೆ ಅಲ್ಲಿ ನಿಜಕ್ಕೂ ಕೋಗಿಲೆಗಳು, ನಾವು ಹೋದಾಗ ವಸಂತಕಾಲ ಏನೋ ಗೊತ್ತಿಲ್ಲ, ಅಲ್ಲಿ ಮೇದಲ್ಲಿ ಬಂದ್ಬಿಡ್ತದಲ್ಲ, ಕೋಗಿಲೆಗಳು ಹಾಡ್ತಾ ಇದ್ವು. ಸಣ್ಣ ಮಳೆ ಆಯ್ತು, ಮಳೆಯಿಂದ ನೀರು ಹರಿದು ಬರ್ತಾ ಇತ್ತು. ಅನೇಕ ಕವನಗಳು ನೆನಪಾದವು ನನಗೆ. ಆಮೇಲೆ ಮನೆ ಒಳಗಡೆ ಹೋದಾಗ ಅಲ್ಲಿ ಒಬ್ಳು ಲೇಡಿ ಇದ್ಲು, ಆ ಮನೆಯನ್ನ ನೋಡ್ಕೊಳ್ಳೋ ಜವಾಬ್ದಾರಿ. ಅಲ್ಲಿಗೆ ಯಾರಾದ್ರೂ ಜನರು ಬಂದ್ರೆ ಆ ಮನೆಯ ಪರಿಚಯ ಮಾಡಿಕೊಡ್ತಿದ್ಲಕ್ಕೆ. ಬಹಳ ಶಿ ವಾಸ್ ಅ ವೆರಿ ಟಾಲ್ ಫೇರ್. ನಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲಾ ಮನೆಯನ್ನು ತೋರಿಸಿ, ಆಮೇಲೆ ಅಲ್ಲಿ ಒಂದು ಕಿಟಕಿ ಇದೆ, ಗೋಡಿ ದೊಡ್ಡ ಕಿಟಕಿ, ಅದ್ರ ಹತ್ರ ನಮ್ಮನ್ನು ಕರ್ಕೊಂಡು ಬಂದು ಹೇಳಿದ್ಲಕ್ಕೆ, ಸರ್ ಈ ಕಿಟಕಿ ಏನಿದೆಯಲ್ಲ, ಈ ಕಿಟಕಿಗೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ತುಂಬಾ 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 ಮಹತ್ವದ ಸ್ಥಾನವಿದೆ. ಇದೊಂದು ಐತಿಹಾಸಿಕ ಕಿಟಕಿ, ಒಂದು ಹೊಸ ಕ್ರಾಂತಿಯನ್ನು ಹುಟ್ಟು ಹಾಕಿದ ಕಿಟಕಿ ಅಲ್ಲ ಮೇಡಮ್. ದಯವಿಟ್ಟು ಏನಿದೆ ಆಕೆ ಹೇಳಿದ್ದು 1799 ಅಂದ್ರೆ ಲಿರಿಕಲ್ ಬ್ಯಾಲೆಟ್ ಕವನ ಬರೆಯೋಕೆ ಮುಂಚೆ ಒಂದು ದಿನ ರಾತ್ರಿ ವರ್ಡ್ಸ್ವರ್ತ್ ಆ ಮನೆಯಲ್ಲಿ ಸುಮಾರು 9 ವರ್ಷಗಳ ಕಾಲ ಇದ್ದ. ಆ ಮನೆಯಲ್ಲಿ ಡವ್ ಕಾಟೇಜ್ ನಲ್ಲಿ ತನ್ನ ಸಹೋದರಿಯ ಜೊತೆ ಇದ್ದ.
ಡೋರ್ತಿ ಜೊತೆಯಲ್ಲಿದ್ದ. ಒಂದು ದಿನ ರಾತ್ರಿ 12 ಗಂಟೆಗೆ ಅವನು ಕಿಟಕಿ ಹತ್ತಿರ ಕೂತ್ಕೊಂಡು ಡೋರತಿಗೆ ಹೇಳಿದಂತ ಒಂದ್ ಕಪ್ ಚಹಾ ಮಾಡಿಕೊಡು, ಕಾಫಿ ಮಾಡಿಕೊಡು ಅಂದಾಗ ಆಕೆ ಕಾಫಿ ಮಾಡಿಕೊಟ್ಟಂತ. ಕಾಫಿ ಕುಡಿತಾ ಎದುರಿಗೆ ಇರ್ತಕ್ಕಂಥ ಬೆಟ್ಟದ ಕಡೆಗೆ ವರ್ಡ್ಸ್ವರ್ತ್ ನೋಡಿದನಂತೆ. ನೀವು ಬೆಟ್ಟವನ್ನು ನೋಡ್ಬೋದು, ಆ ಕಿಟಕಿಯಲ್ಲಿ ನಿಂತ್ಕೊಂಡ್ರೆ ಎದುರಿಗೆ ಒಂದು ದೊಡ್ಡ ಬೆಟ್ಟ, ಒಂದೇ ಬೆಟ್ಟ ಇಲ್ಲಿ 5-6 ಬೆಟ್ಟಗಳಿದಾವ. ಆ ಬೆಟ್ಟದ ಕಡೆಗೆ ನೋಡಿದಾಗ ಅವತ್ತು ಬೆಳದಿಂಗಳಿತ್ತಂತೆ, ಒಬ್ಬ ಮನುಷ್ಯ ಆ ಬೆಟ್ಟದಿಂದ ಕೆಳಗೆ ಇಳಿತಾ ಇತ್ತಂತೆ. ಡೋರತಿಗೆ ವರ್ಡ್ಸ್ವರ್ತ್ ಹೇಳಿದಂತೆ, ಯಾರಿರ್ಬೋದು ರಾತ್ರಿ 12-12:30 ಗಂಟೆಗೆ ಬೆಟ್ಟವನ್ನು ಇಳಿದು ಒಬ್ಬ ವ್ಯಕ್ತಿ ಬರ್ತಿದ್ದಾನಲ್ಲ, ಅವನು ಯಾರವನು ಯಾರು ನನಗೇನ್ ಗೊತ್ತು ಆಕೆ ಅಂದ್ಲಂತೆ. ಆಮೇಲೆ 1 ಗಂಟೆಯ ನಂತರ ಯಾರೋ ಮನೆ ಬಾಗಿಲನ್ನ ತಟ್ಟಿದ್ರಂತೆ. ಬಾಗಿಲ ಡೋರತಿ ಹೋಗಿ ನೋಡಿದಾಗ ಒಬ್ಬ ವ್ಯಕ್ತಿ ನಿಂತಿದ್ದಂತೆ. ಯಾರು ಇಷ್ಟೊತ್ತಿನಲ್ಲಿ ಬಂದಿರಿ, ನೀವ್ ಯಾರು, ಏನಾಗ್ಬೇಕು ಅಂದಾಗ ಆಗ ಹೇಳಿದಂತೆ, ಇಲ್ಲ ನನ್ನ ಹೆಸರು ಎಸ್ ಟಿ ಕಾಲ್ರಿಚ್ ಅಂದಂತೆ. ನನ್ನ ಹೆಸರು ಎಸ್ ಟಿ ಕಾಲ್ರಿಚ್, ವರ್ಡ್ಸ್ವರ್ತ್ ನೋಡ್ಬೇಕು ಅಂದಂತೆ. ಆಕೆಗೆ ಕಾಲ್ರಿಚಿನ ಬಗ್ಗೆ ಗೊತ್ತಿತ್ತು, ಅವಳು ಕವಿಯತ್ರಿ. ಬಹಳ ಖುಷಿಯಿಂದ ಕರ್ಕೊಂಡು ಸಹೋದರ ಕರ್ಕೊಂಡು ಬಂದಂತೆ ಕಿಟಕಿ ಒಂದು ಹಿಡಿದಂತೆ. ಯಾರು ಗೊತ್ತಾ? ಎಸ್ ಟಿ ಕಾಲ್ರಿಚ್. ಇಬ್ಬರು ಕವಿಗಳ ಭೇಟಿ, ಇಬ್ಬರು ಕವಿಗಳ ಸಮಾಗಮ, ಎರಡು ದೊಡ್ಡ ಪ್ರತಿಭೆಗಳ ಮೊದಲ ಭೇಟಿ. ಇಬ್ರು ತಪ್ಕೊಂಡ್ರಂತೆ, ಕೂತ್ಕೊಂಡ್ರಂತೆ. ಡೋರತಿ 2 ದೊಡ್ಡ ಕಪ್ ಬಿಸಿ ಕಾಫಿ ಮಾಡ್ಕೊಟ್ಲಂತೆ. 3 ಗಂಟೆಗೆ ಅವರ ನಡುವೆ ಸಂವಾದ, ಚರ್ಚೆ ಪ್ರಾರಂಭವಾಯ್ತಂತೆ. ಬೆಳಗಿನ 6 ಗಂಟೆವರೆಗೆ ಮಾತನಾಡಿದ್ರಂತೆ. ಆವಾಗ್ಲೇ ಆ ಲಿರಿಕಲ್ ಬ್ಯಾಲೆಡ್ಸ್ ಹುಟ್ಟಿದ್ದು ಅಂತ ಹೇಳಿರ್ಲಿಕ್ಕೆ. ಲಿರಿಕಲ್ ಬ್ಯಾಲೆಡ್ಸ್ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಇಬ್ಬರು ಕೂಡಿ ಕವನ ಸಂಕಲನ ಪ್ರಕಟ ಮಾಡುವ ಯೋಜನೆ ಹಾಕಿದ್ರು. ಅದರ ಮೂಲಕ ಇಂಗ್ಲೆಂಡ್ ನಲ್ಲಿ ಒಂದು ಹೊಸ ಕ್ರಾಂತಿಯನ್ನ ತಂದ್ರು. ಅದು ರೊಮ್ಯಾಂಟಿಕ್ ಯುಗ ಪ್ರಾರಂಭ ಆಯಿತು. ಇಂಗ್ಲಿಷ್ ರೊಮ್ಯಾಂಟಿಕ್ ಯುಗ ಪ್ರಾರಂಭವಾದದ್ದು ವರ್ಡ್ಸ್ವರ್ತನ ಡವ್ ಕಾಟೇಜ್ ಮನೆಯಲ್ಲಿನ ಗೋಡೆಯಲ್ಲಿನ ಕಿಟಕಿಯಲ್ಲಿ. ಬಹಳ ಅದ್ಭುತವಾಗಿ ಆ ಮಹಿಳೆ ಈ ಒಂದು ಸಂಗತಿಯನ್ನ ನಮ್ಮ ಗಮನಕ್ಕೆ ತಂದು ಬಹಳ ಖುಷಿ ಆಯ್ತು, ನನಗೆ ಸಂತೋಷ ಆಯ್ತು. ಅದನ್ನೆಲ್ಲ ನೋಡ್ದೆ. ಅಲ್ಲಿ ಎಲ್ಲಿ ವರ್ಡ್ಸ್ವರ್ತ್ ಕೂತ್ಕೋತಾನೆ, ಎಲ್ಲಿ ತನ್ನ ಕಾವ್ಯವನ್ನು ಬರೆದ, ಎಲ್ಲ ವಿವರವನ್ನ ಅವಳು ನೀಡಿದ್ದು. ಬಹಳ ಅಪರೂಪದ್ದು. ಇಂಥ ಘಟನೆಗಳು ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ಜರುಗುವುದು ಬಹಳ ಅಪರೂಪ. ಒಬ್ಬ ಕವಿಯನ್ನ ಹುಡುಕಿಕೊಂಡು ಹೋಗೋದು, ಅದು ವೇಣುಗೋಪಾಲರು ಗೊತ್ತು. ಮೊದಲು ಚೆನ್ನರನ್ನು ಹುಡುಕೊಂಡು ಬೇಂದ್ರೆ ಅವರು ಹೋದ್ರು, ಬೇಂದ್ರೆ ಅವ್ರು ಹುಡ್ಕೊಂಡು ಮೊದಲು ಚಂದ್ರು ಬಂದ್ರು. ಇಲ್ಲೂ ಕೂಡ ಆಗಿದೆ ಅಂತದೆಲ್ಲ ಆಗಿದೆ. ಅನೇಕ ವರ್ಷ ಶಿವರುದ್ರಪ್ಪ ಮತ್ತು ಕಣಿವೆಯವರು ಬಹಳ ಆತ್ಮೀಯ ಸ್ನೇಹಿತರಾಗಿದ್ರು. ಆಮೇಲೆ ಕುವೆಂಪು ಮತ್ತು ಬೇಂದ್ರೆ ಅವರು ಕೂಡ ಅವರ ನಡುವೆ ಬಹಳ ಅದ್ಭುತವಾದ ಸಂಬಂಧ ಇತ್ತು. ಎಷ್ಟೋ ಜನರು ಏನೇನು ಮಾತಾಡ್ತಾರೆ, ಬಟ್ ಹಾಗೇನಿರ್ಲಿಲ್ಲ. ಬಟ್ ನಮ್ಮ ಹೊತ್ತಿನಲ್ಲಿ ಈಗ ಇದೆಲ್ಲ ಬಹಳ ಕಷ್ಟ ಆಗಿದೆ. ಅದ್ರ ಬಗ್ಗೆ ವಿವರಣೆ ಅಂತೂ ನಾನು ನೀಡ್ಲಿಕ್ಕೆ ಹೋಗೋದಿಲ್ಲ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ನಾನು ಧಾರವಾಡ ಕಟ್ಟಿ ಪರವಾಗಿ ವೇಣುಗೋಪಾಲ್ ಸರ್ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತೆ ನಾವು ಶನಿವಾರ ದಿನ ಭೇಟಿಯಾಗೋಣ. ರೇಖಾ ಭಟ್ ನನ್ನ ಸಹಪಾಠಿಯವರು MA ಅವರು ಮಾತನಾಡಿದ್ದಾರೆ, ಅವರ ಮಾತುಗಳನ್ನು ಕೇಳೋಣ. ಈಗ ನೀವು ವೇಣುಗೋಪಾಲ್ ಅವರೊಂದಿಗೆ ಚರ್ಚೆಯನ್ನ, ಸಂವಾದವನ್ನ ಮುಂದುವರಿಸಬಹುದು. ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ. ಧನ್ಯವಾದಗಳು ಸರ್. ತುಂಬಾ ಅದ್ಭುತವಾಗಿ ತಮ್ಮ ಅನುಭವಗಳನ್ನ ಹಂಚಿಕೊಂಡ್ರೆ. ಇಂಗ್ಲೆಂಡ್ ನಲ್ಲಿ ಹೇಗೆ ಇಬ್ರು ಗ್ರೇಟೆಸ್ಟ್ ರೈಟರ್ಸ್ ಗಳು ಭೇಟಿ ಆದ್ರ ಅಂತ ಹೇಳಿ ನಮ್ಗೆ ಗೊತ್ತಿರ್ಲಿಲ್ಲ. ಆಕ್ಚುಲಿ ಇಂತಹ ಒಂದು ಅನುಭವಗಳನ್ನ ತಿಳಿಸ್ತೀವಿ ಸರ್. ಇದೇ ರೀತಿ ಧಾರವಾಡ ಕಟ್ಟೆ ತನ್ನ 280ನೇ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದೆ. 10/5/2025 ಶನಿವಾರ ರೇಣುಕಾ ಭಟ್, ಇಂಗ್ಲಿಷ್ ಪ್ರಾಧ್ಯಾಪಕರು, ಅಮೃತ್ ವಿದ್ಯಾಪೀಠ ಮೈಸೂರು ಕ್ಯಾಂಪಸ್, ಇವರು ರುಡ್ಯಾರ್ಡ್ ಕ್ಲಿಪ್ಪಿಂಗ್ ದಿ ಜಂಗಲ್ ಬುಕ್ ಎಂಬ ವಿಷಯದ ಮೇಲೆ ರೇಖಾ ಭಟ್ ಅವರು ದಿ ಜಂಗಲ್ ಬುಕ್ ಎನ್ನುವ ವಿಷಯದ ಮೇಲೆ ತಮ್ಮ ವಿಷಯವನ್ನ ಮಂಡಿಸಲಿದ್ದಾರೆ. ಅದೇ ರೀತಿ ದಿನಾಂಕ 11/5/2025 ರವಿವಾರ ಡಾಕ್ಟರ್ ಮಂಗಳಾ ಟಿ, ಅರ್ಥಶಾಸ್ತ್ರ ಸಹ ಪ್ರಾಧ್ಯಾಪಕರು, ಸ್ನಾತಕೋತ್ತರ ಅಧ್ಯಯನ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಂಗಳೂರು, ಇವರು ಯುವ ಜನತೆ ಮತ್ತು ಯೋಗಸ್ಥೆ ಎಂಬ ವಿಷಯದ ಮೇಲೆ ತಮ್ಮ ಉಪನ್ಯಾಸವನ್ನು ನೀಡಲಿದ್ದಾರೆ. ಇದೇ ರೀತಿ ತಾವುಗಳು ಆ ಫಂಕ್ಷನ್ಗೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಇದೇ ರೀತಿ ಈಗ ಚರ್ಚೆಗೆ ಅವಕಾಶ. ಯಾರಾದ್ರೂ ಸರ್ಗೆ ಕೆಲವೊಂದಷ್ಟು ಪ್ರಶ್ನೆಗಳಿದ್ದರೆ ತಮ್ಮ ಇದನ್ನ ಅನ್ಮ್ಯೂಟ್ ಮಾಡಿಕೊಂಡು ಕೇಳಬಹುದು.
ಯಾರಾದರೂ ತಮ್ಮ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಪ್ರಶ್ನೆಗಳು ಇಲ್ಲ ಅಂತಂದ್ರೆ ಎಸ್ ಸರ್. ವೇಣುಗೋಪಾಲ್ ಸರ್ ಅವರೇ ಇನ್ನೊಂದು ಮಾತುಗಳನ್ನ ಅವರೇ ಸಮಪ್ ಮಾಡಬಹುದೇನೋ ಒಂದೆರಡು ನಿಮಿಷದಲ್ಲಿ. ವೇಣುಗೋಪಾಲ್ ಸರ್. ಹಾ, ಯಾಕಂದ್ರೆ ಎಸ್ ಟಿ ಕಾಲೇಜಿನ ವಿಮರ್ಶೆಯ ಬಗ್ಗೆ ಪ್ರಶ್ನೆಗಳನ್ನ ಕೇಳೋದು ಕೂಡ ಸ್ವಲ್ಪ ಕಷ್ಟ. ಎಸ್ ಸರ್. ಖಂಡಿತ ಸರ್. ಅಂದ್ರೆ ಪ್ರಾಯ ಇದು ಒಂದು ರೀತಿಯಲ್ಲಿ ಹೊಸ ರೀತಿಯ ಒಂದು ಅನುಭವಕ್ಕೆ ನಮ್ಮನ್ನು ನಾವು ಒಂದು ರೀತಿ ತೆರೆದುಕೊಳ್ಳುವಂತ ಪ್ರಯತ್ನ, ನಿಜ ಹೇಳ್ಬೇಕಂದ್ರೆ. ಯಾಕೆಂದ್ರೆ ಬಹಳ ಮುಖ್ಯವಾಗಿ ಎಸ್ ಟಿ ಕಾಲೇಜ್ ಅನ್ನ ಕವಿಯಾಗಿ ನಾವು ನೋಡಿದೀವಿ. ಅವನ ದ ರೈಮ್ ಆಫ್ ಏನ್ಷಿಯಂಟ್ ಮರೈನರ್ ಇರ್ಬೋದು, ಕುಬ್ಲಾ ಖಾನ್ ಇರ್ಬೋದು, ಅಥವಾ ಪ್ರಾಸ್ಪೆಕ್ಟ್ ಮಿಡ್ ನೈಟ್ ಇರ್ಬೋದು. ಈ ಕಾವ್ಯಗಳನ್ನು ನೋಡುವಂತಹ ದೃಷ್ಟಿಯಲ್ಲಿ ಪ್ರಾಯ ಇನ್ನೂ ಹೆಚ್ಚಿನ ಒಂದು ಅವನ ವಿಮರ್ಶೆಯ ಬಗ್ಗೆ, ಅವನು ವಿಮರ್ಶೆಗಳಿಗೆ ಕೊಟ್ಟಂತ ಕೊಡುಗೆಯ ಬಗ್ಗೆ ಹೆಚ್ಚಿನ ಒಂದು ಗಮನ ನಾವು ಕನ್ನಡ ಸಾಹಿತ್ಯದಲ್ಲಿ ಪ್ರಾಯ ಮಾಡಬಹುದೇನೋ ಅನ್ನುವಂಥ ಒಂದು ಅಭಿಪ್ರಾಯನ ನಾವು ವ್ಯಕ್ತಪಡಿಸ್ಬೋದು. ಯಾಕೆಂದ್ರೆ ಪ್ರಾಯ ನಾವು ನಮ್ಮ ಅನ್ವಯಿಕ ವಿಮರ್ಶೆಯಲ್ಲಿ ಅನೇಕ ಜನಗಳನ್ನ ನಾವು ತಗೊಂಡಿದ್ದೀವಿ. ಐ ಎ ರಿಚರ್ಡ್ಸನ್ ಇರ್ಬೋದು, ಅಥವಾ ಪ್ರಾಕ್ಟಿಕಲ್ ಇದರಲ್ಲಿ ಎಲಿಯಟ್ ನಿಂದ ನಾವು ಹೆಚ್ಚು ಪ್ರಭಾವಿತರಾಗಿದ್ದೀವಿ. ಆದ್ರೆ ಅದೇ ಸಂದರ್ಭದಲ್ಲಿ ಕೋಲ್ರಿಡ್ಜ್ನ ವಿಮರ್ಶೆಯನ್ನ ಕನ್ನಡ ಕವಿತೆಗಳಿಗೆ ಅನ್ವಯ ಮಾಡಬಹುದಾದಂತಹ ಸಾಧ್ಯತೆ ಏನಾದರೂ ಇದೆಯಾ ಅನ್ನೋದನ್ನು ಸಹ ನಾವು ನೋಡಬಹುದು. ಪ್ರೊಫೆಸರ್ ಬಸವರಾಜ ದೋಣರವರು ಈ ವಿಷಯದಲ್ಲಿ ಏನಾದರೂ ಹೇಳೋದಕ್ಕೆ ಸಾಧ್ಯವಾ ಅಂತ ಕೇಳ್ಬೋದು. ಯಾಕಂದ್ರೆ ಅವರು ಈ ಎರಡೂ ಭಾಷೆಯಲ್ಲಿ ವಿಶೇಷವಾದಂತಹ ಪರಿಣಿತರಿರೋದ್ರಿಂದ ಆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಸರ್ ತಮ್ಮ ಇದರಲ್ಲಿ. ಇಲ್ಲ ಸರ್, ಸಾಧ್ಯ ಇದೆ ಅಂತ ನನಗೆ ಅನಿಸ್ತದೆ. ಆದ್ರೆ ನಾವು ಈ ಪ್ರೈಮರಿ ಆಗಲೇ ನೀವು ಬೆಳಗು ಕವನದ ಒಂದು ಉದಾಹರಣೆ ನೀಡಿದಿರಲ್ಲ, ಬೇಂದ್ರೆ ಅವರ ಕಾವ್ಯವನ್ನ ನಾವು ಅಧ್ಯಯನ ಮಾಡ್ಲಿಕ್ಕೆ ಎಸ್ ಟಿ ಕಾಲೇಜ್ ಪ್ರತಿಪಾದಿಸಿದ ವಿಮರ್ಶಾ ಕ್ರಮಗಳನ್ನ ಅಥವಾ ಟೂಲ್ಸ್ ಗಳನ್ನ ಬಳಸಬಹುದು ಅಂತ ಅನಿಸ್ತದೆ ನನಗೆ. ಹಾಗೆ ಅನೇಕ ಕನ್ನಡ ಕವಿಗಳ ಕಾವ್ಯವನ್ನ ಅರ್ಥ ಮಾಡಿಕೊಳ್ಳುವಾಗ್ಲೂ ಕೂಡ ನಾವು ಇದನ್ನ ಬಳಸಬಹುದು. ಈ ಮಾನದಂಡಗಳನ್ನ, ಈ ಟೂಲ್ಸ್ ಗಳನ್ನ ಬಳಸಬಹುದು ಅಂತ ಅನಿಸ್ತದೆ. ಹಾಗೆ ಕನ್ನಡ ನಾಟಕಗಳನ್ನ ಅಥವಾ ನಮ್ಮ ಸಂಸ್ಕೃತ ನಾಟಕಗಳನ್ನ, ಯಾಕಂದ್ರೆ ಗ್ರೀಕ್ ನಾಟಕದ ಬಗೆಗೆ ಅನೇಕ ಮಾತುಗಳನ್ನ ಆಡ್ತಾನೆ ಎಸ್ ಟಿ ಕಾಲೇಜ್, ಸಾಕಷ್ಟು ಬರೆದಿದ್ದಾನೆ. ಇದರಿಂದ ಅದ್ರ ಬಗ್ಗೆ ಜಾಸ್ತಿ ಇದ್ ಮಾಡ್ಲಿಲ್ಲ. ಗ್ರೀಕ್ ನಾಟಕಗಳ ಬಗ್ಗೆ ಬಹಳ ಸೊಗಸಾದಂತ ಒಂದು ವಿಚಾರಗಳನ್ನು ಮಂಡಿಸ್ತಾನೆ ಅವನು. ಇದೆ ಯಾಕೋ ನೀವ್ ಹೇಳಿದಾಗೆ ನಮ್ಮ ಕನ್ನಡ ವಿಮರ್ಶಕರು ಎಸ್ ಟಿ ಕಾಲೇಜಿನ ವಿಮರ್ಶೆಯನ್ನ ಬಳಸ್ಕೊಂಡು ಕನ್ನಡ ಕೃತಿಗಳ ಒಂದು ಅಧ್ಯಯನ ವಿಮರ್ಶೆ ಮಾಡಿಲ್ಲ. ಅದೇ ಸರ್, ಒಂದ್ ರೀತಿಯಲ್ಲಿ ನೋಡ್ಬೇಕು ಅದನ್ನ. ಯಾಕೆಂದ್ರೆ ಇಲ್ಲ, ಬಹಳಷ್ಟು ಜನಕ್ಕೆ ನಾವು ಹೇಳ್ಬೇಕಂದ್ರೆ ಬೇಂದ್ರೆ ಅವರ ಕವಿತೆಗಳನ್ನ ಮಾಡಿದಂತ ಸಂದರ್ಭದಲ್ಲಿ, ಯಾಕಂದ್ರೆ ತತ್ವಶಾಸ್ತ್ರ, ಮನಃಶಾಸ್ತ್ರ ಮತ್ತು ಸಾಹಿತ್ಯ ಮೇಳೈಸಿರ್ತಕ್ಕಂಥ ಕಾವ್ಯ ಬೇಂದ್ರೆ ಅವರದ್ದು ಒಂದ್ ದೃಷ್ಟಿಯಿಂದ ನೋಡ್ಬೇಕಂದ್ರೆ. ಆಮೇಲೆ ಅಡಿಗರ ಕಾವ್ಯವನ್ನು ಸಹ ನಾವು ಪ್ರಾಯ ಎಸ್ ಟಿ ಕಾಲೇಜಿನ, ಯಾಕಂದ್ರೆ ಒಂದು ಕಾವ್ಯದ ಸಾವಯವ ಸಂಬಂಧ ಏನಿದೆ, ಒಂದು ಕವನದ ಬಿಡಿ ಭಾಗಗಳನ್ನ ಒಂದು ಸಾವಯವ ಸಂಬಂಧವಾಗಿ ನೋಡ್ಬೇಕಾದ್ರೆ ಅಡಿಗರ ಕಾವ್ಯವನ್ನು ಸಹ ಎಸ್ ಟಿ ಕಾಲೇಜರ ಒಂದು ವಿಮರ್ಶೆಯ ಹಿನ್ನೆಲೆಯಲ್ಲಿ ಅಥವಾ ಅವ್ರು ಏನ್ ಮಾನದಂಡ ಕೊಟ್ಟಿದ್ದಾನೆ ಆ ಮಾನದಂಡದಲ್ಲಿ ಪ್ರಾಯ ಅಡಿಗರ ಕಾವ್ಯವನ್ನು ಸಹ ನಾವು ನೋಡ್ಬೋದೇನೋ ಅಂತ ಒಂದು ಭಾವನೆಯನ್ನ ನಾನು ಅನ್ಸುತ್ತೆ ಸರ್, ನಿಜ ಹೇಳ್ಬೇಕಂದ್ರೆ. ಸರ್ ನೋಡ್ಬೋದು ನಾವು ಕುವೆಂಪು ಅವರ ಕಾವ್ಯವನ್ನ ಅಧ್ಯಯನಕ್ಕೆ ಒಳಪಡಿಸಬಹುದು ಮತ್ತು ಅನೇಕ ನವ್ಯ ಕವಿಗಳ ಕಾವ್ಯವನ್ನು ಕೂಡ ನೋಡ್ಬೋದು. ನವ್ಯ ಹೌದು ಸರ್, ವಿಶೇಷವಾಗಿ ನವ್ಯ. ಯಾಕೆಂದ್ರೆ ಭಾವನೆ ಮತ್ತು ಏನು ವಿಚಾರಗಳು ಎಲ್ಲಿ ಹೆಚ್ಚು ಸಂಗಮಿಸಿರುತ್ತೆ, ಆ ಸಂಗಮಿಸಿರ್ತಕ್ಕಂತಹ ಕಾವ್ಯವನ್ನ ಹೆಚ್ಚು ನಾವು ಕೋಲ್ರಿಡ್ಜ್ನ ಹಿನ್ನೆಲೆಯಲ್ಲಿ ನಾವು ಓದ್ಬೋದೇನೋ ಅಂತ ಅನ್ಸುತ್ತೆ ಸರ್. ಹೌದು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಮುಂದುವರಿಯಲಿ. ನನಗೆ ಇನ್ನೊಂದು ಸರಿ ಇದರಲ್ಲಿ ಹಂಚ್ಕೊಳ್ತೀನಿ, ಯಾಕಂದ್ರೆ ಸೌರದೇ ಇರೋದ್ರಿಂದ ಪ್ರಾಯ ನಮ್ಮ ಆನಂದವರ್ಧನನ ಒಂದು ಮಾನದಂಡದಲ್ಲೂ ಸಹ ಕನ್ನಡ ಕಾವ್ಯದ ವಿಮರ್ಶೆ ಆಗಿಲ್ಲ ಅಂತ ಅನ್ಸುತ್ತೆ ಸರ್. ಧ್ವನಿ ಹೌದೌದು
ಅದು ಪ್ರಾಯ ಬಹಳ ಒಂದ್ ರೀತಿಯ ಕೊರತೆ ಅಂತಾನೆ ನನಗೆ ಕಾಣುತ್ತೆ ಸರ್, ನಿಜ ಹೇಳ್ಬೇಕಂದ್ರೆ. ನಿಜ ಸರ್, ನಿಜ. ಏನಾಗಿದೆ, ಈ ವೆಸ್ಟರ್ನ್ ಕ್ರಿಟಿಕಲ್ ಟೂಲ್ಸ್ ಗಳನ್ನ ನಾವು ಎಷ್ಟು ಪ್ರೀತಿ ಮಾಡಿದ್ದೀವಿ ಅಷ್ಟು ನಮ್ಮ ಕ್ರಿಟಿಕಲ್ ಟೂಲ್ಸ್ ಗಳನ್ನೇ ನಾವು ಪ್ರೀತಿ ಮಾಡ್ಲಿಲ್ಲ ಅಂತ ಅನಿಸ್ತದೆ. ಖಂಡಿತ ಸರ್. ಅದು ಒಂದ್ ರೀತಿಯಲ್ಲಿ ಇವನು ಏನೋ ಕುಂತಕಂದಾಗ್ಲಿ ಅಥವಾ ಕ್ಷೇಮೇಂದ್ರಂದಾಗ್ಲಿ ಆನಂದವರ್ಧನಂದಾಗ್ಲಿ ಅಭಿನವ ಗುಪ್ತಂದಾಗ್ಲಿ ನಾವು ಅವರ ಒಂದು ಮಾನದಂಡಗಳನ್ನ ಬಳಸ್ಕೊಳ್ಳಿಲ್ವೇನೋ ಅನ್ನುವಂತ ಒಂದು ಕೊರತೆ ನಮಗೆ ಕಾಡುತ್ತೆ ಸರ್, ದೃಷ್ಟಿಯಿಂದ ನೋಡಿದ್ರೆ. ಎಷ್ಟೋ ಜನರಿಗೆ ನಾಟ್ಯಶಾಸ್ತ್ರದ ಬಗ್ಗೆ ಒಂದು ಸಣ್ಣ ಕಲ್ಪನೆ ಕೂಡ ಇಲ್ಲ. ಆಮೇಲೆ ಈ ವಕ್ರೋಕ್ತಿ ಅಂದ್ರೆ ಅನೇಕ ಜನರಿಗೆ ಶಬ್ದಗಳೇ ಕೇಳಿಲ್ಲ. ಖಂಡಿತ ಸರ್. ಆ ದೃಷ್ಟಿಯಿಂದ ಬಹಳ ಒಂದ್ ರೀತಿ ನಾವೆಲ್ಲೋ ಒಂದ್ ರೀತಿ ಪಾರ್ಶಿಯಲ್ ಆಗ್ಬಿಟ್ಟಿದೀವಿ ಏನೋ ಅಂತ ಅನ್ಸುತ್ತೆ ಸರ್, ನಿಜ ಹೇಳ್ಬೇಕಂದ್ರೆ. ನಮಗೆ ಈಗ ಹೋರೇಸ್ ದೊಡ್ಡ ವಿಮರ್ಶಕಾಗಿ ಕಾಣ್ತಾನೆ. ಎಷ್ಟಿದೆ? ಒಂದ್ 2-3 ಲೇಖನಗಳಿವೆ ಇವೆ, ಸಣ್ಣ ಲೇಖನಗಳು ಅಷ್ಟೇನೆ. ನಮ್ಮಲ್ಲಿ ಆನಂದವರ್ಧನ ಆಗಿರ್ಬೋದು, ಇದೀಗ ನಾವು 3-4 ಜನ ಹೆಸರುಗಳನ್ನ ತೆಗೆದುಕೊಂಡಿರಲ್ಲ, ಅಭಿನವ ಗುಪ್ತ ಆಗಿರ್ಬೋದು, ಇವರೆಲ್ಲರ ಬಗೆಗೆ ವಿಚಾರ ಮಾಡ್ಬೇಕಾಗುತ್ತೆ. ಖಂಡಿತ. ಅಂದ್ರೆ ನಾವು ಅಂದ್ರೆ ಇದು ಇಂಥ ಚರ್ಚಾಕೂಟಗಳಲ್ಲಿ ಪ್ರಾಯ ಅಂತ ಒಂದು ಪ್ರಯತ್ನ ನಡೆದ್ರೆ ಪ್ರಾಯ ನಾವು ನಮ್ಮ ಭಾರತೀಯ ವಿಮರ್ಶಕರೇನಿದ್ದಾರೆ ಹಿಂದೆ ಕಾವ್ಯ ಚಿಂತನೆ ಮಾಡಿರ್ತಕ್ಕಂಥವ್ರು, ಅವರ ಮಾನದಂಡದಲ್ಲಿ ನಾವು ನಮ್ಮ ಕಾವ್ಯಗಳನ್ನ ಪುನರ್ ವಿಮರ್ಶೆ ಮಾಡತಕ್ಕಂತ ಒಂದು ಪ್ರಯತ್ನ ಆದ್ರೆ ಪ್ರಾಯ ಒಂದು ಹೊಸ ಪ್ರಯತ್ನ ಆಗುತ್ತೆ ಅಂತ ನಾನಾದ್ರೂ ಭಾವಿಸ್ತೀನಿ ಸರ್. ನಿಜ. ನಾವು ನೋಡಿ ಸರ್, ಈಗ ಮಾರ್ಕ್ಸಿಸಮ್ ಅಂತೇವೆ ಅಥವಾ ಹಿಸ್ಟೋರಿಸಿಸಮು, ನ್ಯೂ ಹಿಸ್ಟೋರಿಸಿಸಮು, ಅವೆಲ್ಲ ಎಲಿಯಟ್ ಮಾತಾಡ್ತೇವೆ. ಎಲಿಯಟ್ ಎಷ್ಟು ದೊಡ್ಡ ಜನ ಮಹತ್ವದ ವಿಮರ್ಶಕರು ನಮ್ಮಲ್ಲೆಲ್ಲ. ಹೌದು, ನಿಜ ಸರ್. ಇದ್ದಾರೆ. ಆಮೇಲೆ ನಾವು ಪೋಸ್ಟ್ ಕಲೋನಿಯಲ್ ಅಂತ ಇದಕ್ಕೆ ಅಪ್ಲೈ ಮಾಡೋದೇ ಇಲ್ಲ ಸರ್, ನಿಜ ಹೇಳ್ಬೇಕಂದ್ರೆ. ಆ ದೃಷ್ಟಿಯಿಂದ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಿಜ ಸರ್. ಅದ್ರ ಬಗ್ಗೆ ಒಂದ್ 3-4 ಈ ಸಂಸ್ಕೃತ್ ಪೊಯಿಟಿಕ್ಸ್ ಮೇಲೆ ಒಂದು 3-4 ವಿಶೇಷ ಉಪನ್ಯಾಸಗಳನ್ನ ನಾವು ಏರ್ಪಡಿಸ್ಬೇಕು ಸರ್. ಹೌದು ಸರ್, ಖಂಡಿತ. ಆಗ್ಲಿ. ಮತ್ತೆ ಯಾರಾದ್ರೂ ಕೇಳೋದಿದ್ಯಾ? ಇಲ್ಲ ಅಂದ್ರೆ ನೀವು ಕಾರ್ಯಕ್ರಮ ಮುಗಿಸ್ಬೋದು. ಎಸ್ ಸರ್, ಓಕೆ ಸರ್. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ಮೊದಲಿಗೆ ನಮ್ಮ ಕರೆಯನ್ನ ಮನ್ನಿಸಿ ಆಗಮಿಸಿ ಉಪನ್ಯಾಸ ಮಂಡಿಸಿದ ಇವತ್ತಿನ ಉಪನ್ಯಾಸಕರಾದ ಶ್ರೀ ವೇಣುಗೋಪಾಲ್ BN ಅವರಿಗೆ ನನ್ನ ಪರವಾಗಿ ಹಾಗೂ ಧಾರವಾಡ ಕಟ್ಟೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸಿದೆ. ಹಾಗೇನೆ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಪ್ರೊಫೆಸರ್ ಬಸವರಾಜ್ ಡೂನೂರ್ ಸರ್ ಹಾಗೂ ನೆರೆದ ಎಲ್ಲ ಹಿರಿಯರಿಗೂ ನನ್ನ ಗೌರವಪೂರ್ವಕವಾದ ನಮನಗಳನ್ನ ಸಲ್ಲಿಸುತ್ತೇನೆ. ಕಾರ್ಯಕ್ರಮ ಇಷ್ಟು ಸರಾಗವಾಗಿ ನೆರವೇರಲು ಕಾರಣೀಕರ್ತರಾದಂತಹ ಕಟ್ಟೆಯ ಎಲ್ಲ ಪದಾಧಿಕಾರಿಗಳ ವಂದನೆಯನ್ನ ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗಾಣಿಸುತ್ತೇನೆ. ಬರುವ ಶನಿವಾರ ಸಂಜೆ 6 ಗಂಟೆಗೆ ಇದೇ ಲಿಂಕ್ ಅನ್ನ ಬಳಸಿ ನಮ್ಮೊಂದಿಗೆ ಜೊತೆಯಾಗಿ ಇರಲು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಶುಭ.